ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಹಿಮೋಫಿಲಿಯಾ ಡೇ, ವಿಶ್ವ ಹಿಮೋಫಿಲಿಯಾ ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ಅಸಿಸ್ಟೆಂಟ್ ಪ್ರೊಫೆಸರ್ ಮೆಡಿಕಲ್ ಆಂಕಾಲಜಿ ಡಾಕ್ಟರ್ ನಿರಂಜನ್ ಹೆಗ್ಡೆ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ. ಇವತ್ತಿನ ವಿಷಯ ವರ್ಲ್ಡ್ ಹಿಮೋಫಿಲಿಯಾ ದಿನ. ಇದು ಯಾವಾಗ ಆಚರಣೆ ಮಾಡ್ತಾರೆ ಅಲ್ಲಿಂದ? ಓಕೆ, ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ವರ್ಲ್ಡ್ ಹಿಮೋಫಿಲಿಯಾ ಡೇ ಅಂದರೆ ವಿಶ್ವ ಹಿಮೋಫಿಲಿಯಾ ದಿನಾಚರಣೆ. ಸೊ ಪ್ರತಿ ವರ್ಷ ನಾವು ಏಪ್ರಿಲ್ 17ರಂದು ಈ ಹಿಮೋಫಿಲಿಯಾ ಡೇಯನ್ನು ಆಚರಿಸ್ತೀವಿ. ಯಾಕೆ ಏಪ್ರಿಲ್ 17ರಂದೇ ಆಚರಿಸ್ತೀವಿ ಅಂದರೆ ಇದಕ್ಕೊಂದು ಸ್ವಲ್ಪ ಇತಿಹಾಸ ಇದೆ. ಸೊ ಕೆನಡಾದ ಒಬ್ಬ ಉದ್ಯಮಿ ಫ್ರ್ಯಾಂಕ್ ಶಾನ್ಬೆಲ್ ಅಂತ. ಸೊ ಅವರು ಆ ಟೈಮಲ್ಲಿ ಇನ್ನೂ ಹಿಮೋಫಿಲಿಯಾ ಬಗ್ಗೆ ಅಷ್ಟೊಂದು ಮಾಹಿತಿ ಇರಲಿಲ್ಲ ಜನರಿಗೆ. ಸೊ ಅವರು ಸ್ವಲ್ಪ ಶ್ರೀಮಂತ ಉದ್ಯಮಿನೇ, ಆದರೆ ಅವರಿಗೆ ಹಿಮೋಫಿಲಿಯಾ ಕಾಯಿಲೆ ಇತ್ತು. ಸೊ ಹಿಮೋಫಿಲಿಯಾ ಕಾಯಿಲೆಯಿಂದ ಅವರು ತುಂಬ ಬಳಲಿದ್ರು ಅವರು ಆ್ಯಕ್ಚುಲಿ. ಸೊ ಅದಕ್ಕೆ ಅವರು ಈ ಥರ ಹಿಮೋಫಿಲಿಯಾ ಕಾಯಿಲೆ ಇದ್ದವರು ನಂತರ ಇಷ್ಟು ಕಷ್ಟಪಡಬಾರ್ದು ಮತ್ತು ಅವರಿಗೆ ಒಂದು ಉತ್ತಮವಾದ ಕೇರ್ ಸಿಗಬೇಕು, ಒಳ್ಳೆ ಆಸ್ಪತ್ರೆಯಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗಬೇಕು ಅಂತ ಒಂದು ಉದ್ದೇಶದಿಂದ ಮತ್ತು ಈ ಹಿಮೋಫಿಲಿಯಾ ಒಂದು ಟ್ರೀಟ್ಮೆಂಟಿಗೆ ಡಾಕ್ಟರ್ಸ್ಗಳಲ್ಲಿ ಹೆಚ್ಚಿನ ಒಂದು ಮಾಹಿತಿ ಇರಬೇಕು ಮತ್ತು ಅವರಿಗೆ ಒಳ್ಳೆ ಟ್ರೈನಿಂಗನ್ನು ಕೊಡಬೇಕು, ಅವರಿಗೆ ಒಂದು ಸರಿಯಾದ ಮಾಹಿತಿಯನ್ನು ನೀಡಬೇಕು, ಅದರ ಮೇಲೆ ಅಧ್ಯಯನಗಳಾಗಬೇಕು ಅಂತ ಒಂದು ಉದ್ದೇಶದಿಂದ ವರ್ಲ್ಡ್ ಹಿಮೋಫಿಲಿಯಾ ಫೆಡರೇಷನ್ ಅಂತ ಸ್ಟಾರ್ಟ್ ಮಾಡಿದ್ರು. WHF ಅಂತ ಅಂತೀವಿ. ಈಗಲೂ ನಾವೆಲ್ಲ ಏನೇನು ಗೈಡ್ಲೈನ್ಸ್ಗಳನ್ನು ನೋಡ್ತೀವಿ ಟ್ರೀಟ್ಮೆಂಟಿಗೆ, ಅದರ ಚಿಕಿತ್ಸೆಗೆ, ಅವೆಲ್ಲ ವರ್ಲ್ಡ್ ಹಿಮೋಫಿಲಿಯಾ ಫೆಡರೇಷನ್ನಿಂದನೇ ಬಂದಿರುತ್ತೆ ಗೈಡ್ಲೈನ್ಸ್. ಸೊ ಅವರು ಹುಟ್ಟಿದ ದಿನ ಏಪ್ರಿಲ್ 17. ಸೊ ಆದ್ದರಿಂದ ಆ ದಿನವನ್ನು ನಾವು ವರ್ಲ್ಡ್ ಹಿಮೋಫಿಲಿಯಾ ಡೇ ಅಂತ ಆಚರಿಸ್ತೇವೆ ಪ್ರತಿ ವರ್ಷ. ಜಸ್ಟ್ ಫಾರ್ ಕ್ಲಿಯರಿಟಿ, ಕನ್ನಡದಲ್ಲಿ ಏನು ಹೇಳ್ತಾರೆ ಈ ರೋಗಕ್ಕೆ? ಕನ್ನಡದಲ್ಲಿ ಹಿಮೋಫಿಲಿಯಾ ಅಂತ ಹೇಳ್ಬೋದು, ಜನಸಾಮಾನ್ಯರಿಗೆ ಗೊತ್ತಿರೋ ಶಬ್ದ ಹಿಮೋಫಿಲಿಯಾ. ಇನ್ನು ಅಚ್ಚ ಕನ್ನಡದಲ್ಲಿ ಬೇಕಂದ್ರೆ ಕುಸುಮ ರೋಗ ಅಂತಲೂ ಅಂತಾರೆ. ಕುಸುಮ ರೋಗ. ಈ ರೋಗದ ಬಗ್ಗೆ ಇನ್ನೂ ಮಾತನಾಡೋಣ, ಆದರೆ ಈ ದಿನದ ಬಗ್ಗೆ ಸ್ವಲ್ಪ ಮಾತನಾಡೋಣ. ಎಲ್ಲ ಒಂದು ವಿಶೇಷ ದಿನಗಳಿಗೆ ಇತ್ತೀಚಿನ ದಿನಗಳಲ್ಲಿ ಥೀಮ್, ಘೋಷವಾಕ್ಯ ಇದ್ದೇ ಇರುತ್ತೆ. ವರ್ಲ್ಡ್ ಹಿಮೋಫಿಲಿಯಾ ಡೇ 2026 ಏನು ಥೀಮ್ ಇದೆ, ಅದರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ? ಹೌದು, ಈ ವರ್ಷ ಈ ವಿಶ್ವ ಹಿಮೋಫಿಲಿಯಾ ದಿನದ ಘೋಷವಾಕ್ಯ ಏನಿದೆ ಅಂದರೆ ಡಯಾಗ್ನೋಸಿಸ್ ದ ಫಸ್ಟ್ ಸ್ಟೆಪ್ ಟು ಕೇರ್. ಅಂದರೆ ಸರಿಯಾಗಿ ರೋಗವನ್ನು ಕಂಡುಹಿಡಿಯುವುದು ನಮ್ಮ ಒಂದು ಟ್ರೀಟ್ಮೆಂಟ್ಗೆ ಅಥವಾ ಏನು ಚಿಕಿತ್ಸೆ ಕೊಡ್ತೀವಲ್ಲ ಅದರ ಮೊದಲ ಹೆಜ್ಜೆ ಮತ್ತು ತುಂಬ ಮುಖ್ಯವಾದ ಹೆಜ್ಜೆ. ಯಾಕೆಂದರೆ ಸರಿಯಾಗಿ ನಾವು ಡಯಾಗ್ನೋಸಿಸ್ ಅಂದರೆ ಅದನ್ನ ಗುರ್ತು ಹಿಡಿದೇ ಇದ್ದರೆ ಮಕ್ಕಳು ಅಥವಾ ದೊಡ್ಡವರು ಯಾರೇ ಇರಲಿ ಬಳಲ್ತಾ ಇರ್ತಾರೆ ಮತ್ತು ಸರಿಯಾದ ಚಿಕಿತ್ಸೆ ಸಿಗಲ್ಲ. ಆದ್ದರಿಂದ ಡಯಾಗ್ನೋಸಿಸ್ ಮಾಡೋದು ತುಂಬ ಇಂಪಾರ್ಟೆಂಟ್, ತುಂಬ ಮುಖ್ಯವಾದ ಒಂದು ಹಂತ. ಸೊ ಅದೇ ಈ ವರ್ಷದ ಥೀಮ್. ಸೊ ಮೇನ್ಲಿ ಇದರಲ್ಲಿ ಏನಂದರೆ ನಾವು ಆದಷ್ಟು ಜನತೆಯಲ್ಲಿ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಪ್ಲಸ್ ಆ ಥರ ನಾವು ಅಂದರೆ ಆ ರೋಗ ಲಕ್ಷಣ ಏನಾದರೂ ಇದ್ದರೆ ಅವರಿಗೆ ತಕ್ಷಣ ಆಸ್ಪತ್ರೆಗೆ ಬಂದು ಅದರ ಬಗ್ಗೆ ಡಯಾಗ್ನೋಸಿಸ್ ಅನ್ನು ಮಾಡಿಸ್ಕೊಳ್ಳಿಕ್ಕೆ ಒಂದು ಪ್ರೇರೇಪಿಸ್ತೀವಿ. ಅಂತ ಸಂದರ್ಭದಲ್ಲಿ ಈ ಒಂದು ದಿನದೊಂದು ಯಾವೆಲ್ಲ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಮುಖ್ಯವಾಗಿ ಈ ಒಂದು ದಿನ ಅಂತಲ್ಲ, ಪ್ರತಿದಿನವೂ ನಾವು ಹಿಮೋಫಿಲಿಯಾ ಪೇಷಂಟ್ ಬಂದಾಗ ಅದೇ ರೀತಿಯಾದಂಥ ಒಂದು ಟ್ರೀಟ್ಮೆಂಟ್ ಅಂತ ಅದೇ ರೀತಿಯಾದಂಥ ಚಿಕಿತ್ಸೆಯನ್ನು ಕೊಡ್ತೀವಿ. ಯಾರ್ಯಾರಿಗೆ ಅತಿ ಅವಶ್ಯಕವಾದಂಥ ಏನೇನು ಟೆಸ್ಟ್ಗಳನ್ನು ಮಾಡಬೇಕು ಡಯಾಗ್ನೋಸಿಸ್ ಮಾಡಲಿಕ್ಕೆ ಅದನ್ನು ಪ್ರತಿನಿತ್ಯ ನಾವು ಮಾಡ್ತಿರ್ತೀವಿ. ಈ ದಿನ ವಿಶೇಷ ಏನಂದರೆ ಜನಸಾಮಾನ್ಯರಲ್ಲಿ ಒಂದು ಅದರ ಬಗ್ಗೆ ಏನಂತಾರೆ ಒಂದು ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಮತ್ತು ಅವೇರ್ನೆಸ್ಸನ್ನು ಒಂದು ಹುಟ್ಟಿಸ್ಲಿಕ್ಕೆ ಈ ದಿನವನ್ನು ವಿಶೇಷವಾಗಿ ಆಚರಿಸ್ತೀವಿ ನಾವು. ಈ ಥರ ಹಲವಾರು ಕಡೆ ಹಲವಾರು ಪ್ರೋಗ್ರಾಮ್ಗಳು ನಡೀತವೆ. ಸೊ ಇದರಿಂದ ಜನಸಾಮಾನ್ಯರಿಗೆ ತುಂಬ ಸಹಾಯ ಆಗುತ್ತೆ ಆ್ಯಕ್ಚುಲಿ. ಡಾಕ್ಟರ್ ಸರ್, ಈಗ ಇವತ್ತಿನ ಈ ವಿಷಯ ಈ ರೋಗದ ಬಗ್ಗೆ ಮಾತನಾಡೋಣ. ಹಿಮೋಫಿಲಿಯಾ ಅಥವಾ ಕುಸುಮ ರೋಗ ಎಂದರೇನು ಅಲ್ಲಿಂದ? ಹಿಮೋಫಿಲಿಯಾ ಭಾಳ ಜನ ಕೇಳಿರ್ತಾರೆ ಹಿಮೋಫಿಲಿಯಾ ಅಂತ, ಬಟ್ ಭಾಳ ಜನರಿಗೆ ಗೊತ್ತಿರಲ್ಲ ಆ್ಯಕ್ಚುಲಿ ಇದು ಏನಂತ. ಹಿಮೋಫಿಲಿಯಾ ಅಂದರೆ ಅದೊಂದು ರೀತಿ ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಆಗುವಂಥ ಒಂದು ಸಮಸ್ಯೆ. ಅಂದರೆ ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಎಲ್ಲಾದರೂ ಗಾಯ ಆದರೆ ಪೆಟ್ಟಾದರೆ ರಕ್ತಸ್ರಾವ ಆಗುತ್ತೆ, ಆದರೆ 1 ನಿಮಿಷದೊಳಗಡೆ ನಿಲ್ಲತ್ತೆ ರಕ್ತಸ್ರಾವ ಆಗೋದು. ಅದು ಯಾಕೆ ನಿಲ್ಲತ್ತೆ ಅಂದರೆ ರಕ್ತಸ್ರಾವ ಆದ ಜಾಗದಲ್ಲಿ ನಮ್ಮ ದೇಹದಲ್ಲಿ ನಮ್ಮ ರಕ್ತದಲ್ಲಿ ಪ್ಲೇಟ್ಲೆಟ್ ಕಣಗಳಂತ ಇರುತ್ತೆ. ಪ್ಲೇಟ್ಲೆಟ್ ಕಣಗಳು ತಕ್ಷಣ ಬಂದು ಅಲ್ಲಿ ಒಟ್ಟುಗೂಡಿ ಒಂದು ಮೆಶ್ ರೀತಿ ತಯಾರ ಮಾಡುತ್ತೆ. ಆ ಮೆಶ್ ಮೇಲೆ ಇನ್ನೊಂದು ನೆಕ್ಸ್ಟ್ 2ನೇ ಹಂತದಲ್ಲಿ ಪ್ರೋಟೀನ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ, ನಮ್ಮ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಂತ ಅಂತಾರೆ. ಅಂದರೆ ನಮ್ಮ ರಕ್ತದಲ್ಲೇ ಇರುತ್ತೆ. ಅಂದರೆ ರಕ್ತ ಹೆಪ್ಪುಗಟ್ಟಲಿಕ್ಕೆ ಬೇಕಾದಂಥ ಕೆಲವೊಂದು ಪ್ರೋಟೀನ್ಗಳು, ವಿಶೇಷವಾದ ಪ್ರೋಟೀನ್ಗಳು. ಈ ಪ್ರೋಟೀನ್ಗಳು ನಮ್ಮ ಆಹಾರದಲ್ಲಿ ಸಿಗಲ್ಲ, ಇದನ್ನು ನಮ್ಮ ದೇಹವೇ ತಯಾರು ಮಾಡಬೇಕು. ನಮ್ಮ ಲಿವರ್ ಯಕೃತ್ ಅಂತಾರಲ್ಲ, ಯಕೃತ್ತಲ್ಲಿ ಈ ಪ್ರೋಟೀನ್ಗಳು ತಯಾರಾಗುತ್ತೆ. ಸೊ ಈ ಪ್ರೋಟೀನ್ ಅಂಶಗಳು 13-14 ಅಂಶಗಳಿವೆ. ಈಗ ಈ ಪ್ಲೇಟ್ಲೆಟ್ ಇಂದ ಇದು ಮೆಶ್ ಆಗಿರುತ್ತಲ್ಲ, ಅದ್ರ ಮೇಲ್ಗಡೆ ಈ ಪ್ರೋಟೀನ್ ಅಂಶಗಳು ಬಂದು ಆ ಮೆಶ್ ಅನ್ನ ಗಟ್ಟಿ ಮಾಡುತ್ತೆ. ಆಗ ಕಂಪ್ಲೀಟ್ ಆಗಿ ಅಲ್ಲಿಂದ ರಕ್ತಸ್ರಾವ ಆಗೋದು ನಿಲ್ಲುತ್ತೆ. ಇದು ಸಹಜವಾಗಿ ನಡೆಯುವಂಥ ಕ್ರಿಯೆ ಯಾರಿಗೆ ಪೆಟ್ಟಾದ್ರು. ಆದರೆ ಈ ಹಿಮೋಫಿಲಿಯಾದಲ್ಲಿ ಏನಾಗುತ್ತೆ, ಈ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಒಂದು 8 ಮತ್ತು 9 ಅಂತ ಅಂತೀವಿ. 8ನೇ ಫ್ಯಾಕ್ಟರ್ 9ನೇ ಫ್ಯಾಕ್ಟರ್ ಅಂತ ತುಂಬಾ ಮುಖ್ಯವಾದ ಫ್ಯಾಕ್ಟರ್ಗಳು. ಈ ಫ್ಯಾಕ್ಟರ್ಗಳ ಕೊರತೆ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಪ್ಲೇಟ್ಲೆಟ್ಗಳು ಮೆಶ್ ಫಾರ್ಮ್ ಮಾಡುತ್ತೆ. ಆದರೆ ಅದರ ಮೇಲ್ಗಡೆ ಏನು ಈ ಕ್ಲಾಟಿಂಗ್ ಫ್ಯಾಕ್ಟರಿಂದ ಮತ್ತು ಸದೃಢ ಆಗಬೇಕಲ್ಲ ಇದು ಮೆಶ್, ಅದು ಆಗಲ್ಲ. ಅದರಿಂದ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಬ್ಲೀಡಿಂಗ್ ಆಗ್ಲಿಕ್ಕೆ ಚಾಲು ಆಗುತ್ತೆ. ಸೊ ಮೇನ್ಲಿ ಸಮಸ್ಯೆ ಏನಂದ್ರೆ ರಕ್ತ ಹೆಪ್ಪುಗಟ್ಟೋದು ಅಷ್ಟು ಸರಿಯಾಗಿ ಆಗ್ತಾ ಇರಲ್ಲ. ಸೊ ಪದೇ ಪದೇ ಮಕ್ಕಳಲ್ಲಿ ಅಥವಾ ದೊಡ್ಡವರಲ್ಲಿ ಯಾರಿಗೆ ಸಮಸ್ಯೆ ಇದೆಯೋ ಪದೇ ಪದೇ ರಕ್ತಸ್ರಾವ ಆಗ್ತಿರುತ್ತೆ, ಮತ್ತೆ ಅದರ ಸಂಬಂಧಪಟ್ಟ ಎಲ್ಲಾ ಸಮಸ್ಯೆಗಳು ಆಗುತ್ತೆ. ಬಹಳ ಮುಖ್ಯವಾಗಿ ಇದು ಯಾರಲ್ಲಿ ಹೆಚ್ಚು
ಹೆಚ್ಚು ಕಂಡು ಬರುತ್ತೆ, ಅದ್ರ ಬಗ್ಗೆ ತಿಳಿಸ್ಬೋದು? ಹೌದು, ಇದು ಒಂದು ಅನುವಂಶೀಯವಾಗಿ ಬರುವಂತಹ ಒಂದು ಸಮಸ್ಯೆ. ಮತ್ತೆ ಕೆಲವೊಂದು ಮಕ್ಕಳಲ್ಲಿ ಇದು ಫಸ್ಟ್ ಟೈಮ್ ಕೂಡ ಬರ್ಬೋದು. ಅಂದ್ರೆ ತಂದೆ ತಾಯಿಗೆ ರೋಗ ಇಲ್ಲದೇ ಇದ್ರೂ ಮಕ್ಕಳಿಗೆ ಫಸ್ಟ್ ಟೈಮ್ ಬರ್ಬೋದು. ಅದಕ್ಕೆ ಡಿನೋಮೋ ಮ್ಯೂಟೇಷನ್ ಅಂತ ಅಂತೀವಿ. ಇದು ಮುಖ್ಯವಾಗಿ ಮೋಸ್ಟ್ಲಿ ಗಂಡು ಮಕ್ಕಳಲ್ಲಷ್ಟೇ ಬರುವಂಥ ಸಮಸ್ಯೆ. ಯಾಕಂದ್ರೆ ಇದು ಎಕ್ಸ್ ಲಿಂಕ್ಡ್ ಡಿಸೀಸ್ ಅಂತ ಅಂತೀವಿ. ಅಂದ್ರೆ ಎಕ್ಸ್ ಅನ್ನು ನಮ್ಮ ಕ್ರೋಮೋಸೋಮ್ ಇರುತ್ತೆ ನಮ್ಮ ದೇಹದಲ್ಲಿ, ಅದ್ರ ಮೂಲಕ ಒಬ್ಬರಿಂದ ಒಬ್ಬರಿಗೆ ಬರುವಂತಹದ್ದು, ಅಂದ್ರೆ ತಂದೆ ತಾಯಿಯಿಂದ ಮಕ್ಕಳಿಗೆ ಬರುವಂಥದ್ದು. ಆದ್ರಿಂದ ಇದು ಮುಖ್ಯವಾಗಿ ಗಂಡು ಮಕ್ಕಳಲ್ಲೇ ಕಂಡು ಬರುವಂಥ ಒಂದು ಕಾಯಿಲೆ. ಹೆಣ್ಣು ಮಕ್ಕಳಲ್ಲಿ ಅಷ್ಟಾಗಿ ಕಂಡು ಬರಲ್ಲ, ತುಂಬಾ ವಿರಳ. ಸೊ ಮೇನ್ಲಿ ಗಂಡು ಮಕ್ಕಳಲ್ಲಿ ಜಾಸ್ತಿ. ಈಗ ತಂದೆ ತಾಯಿ ಯಾರಿಗಾದ್ರೂ ರೋಗ ಇರೋದು ಗೊತ್ತಿದ್ರೆ ಅವರಿಗೆ ಮಕ್ಕಳಿಗೆ ಬರುವಂಥ ಚಾನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಗೊತ್ತಿಲ್ಲ ಅಂದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಗೊತ್ತಾದ್ಮೇಲೆ ತಂದೆ ತಾಯಿಗಳಲ್ಲಿ ಯೂಶಲಿ ತಾಯಿಗೆ ಏನಾಗುತ್ತೆ, ಆ ಒಂದು ಜೀನ್ ಮ್ಯೂಟೇಷನ್ ಏನ್ ಇರುತ್ತಲ್ಲ, ವಂಶಾಂಶದಲ್ಲಿ ಮ್ಯೂಟೇಷನ್ ಏನಿರುತ್ತಲ್ಲ ಅದು ಇದ್ದಿರುತ್ತೆ. ಆದ್ರೆ ಅವರಿಗೆ ರೋಗ ಇರಲ್ಲ. ಯಾಕಂದ್ರೆ ಇದು ಹೆಣ್ಣು ಮಕ್ಕಳಲ್ಲಿ ರೋಗವಾಗಿ ಪರಿವರ್ತನೆ ಆಗಲ್ಲ, ಬರೀ ಆ ಮ್ಯೂಟೇಷನ್ ಅಷ್ಟೇ ಇದ್ದಿರುತ್ತೆ. ಅದೇ ಗಂಡು ಮಕ್ಕಳಿಗೆ ಅಂದ್ರೆ ಮಕ್ಕಳಿಗೆ ಬಂದಾಗ, ಗಂಡು ಮಗುವಿಗೆ ಬಂದಾಗ ಅದು ರೋಗವಾಗಿ ಪರಿವರ್ತನೆ ಆಗುತ್ತೆ. ಸೊ ಎಷ್ಟೋ ಸಲ ಏನಾಗುತ್ತೆ, ಮಕ್ಕಳಿಗೆ ಗೊತ್ತಾದ್ಮೇಲೆ ನೆಕ್ಸ್ಟ್ ನಾವು ವಾಪಸ್ ಟೆಸ್ಟ್ ಮಾಡಿದಾಗ ತಾಯಿಗೂ ಇದೆ ಅಂತ ಗೊತ್ತಾಗುತ್ತೆ. ಆ ಥರನೂ ಆಗ್ಬೋದು. ಡಾಕ್ಟರ್ ಸರ್, ಅಂತ ಸಂದರ್ಭದಲ್ಲಿ ಲಕ್ಷಣ ಯಾವಿವೆ ಈ ಒಂದು ಹಿಮೋಫಿಲಿಯಾ ರೋಗಕ್ಕೆ, ಕುಸುಮ ರೋಗಕ್ಕೆ, ಅದ್ರ ಬಗ್ಗೆ? ಮುಖ್ಯವಾಗಿ ಲಕ್ಷಣ ಏನಂದ್ರೆ ನಾನು ಹೇಳಿದಾಗೆ ಪದೇ ಪದೇ ರಕ್ತಸ್ರಾವ ಆಗೋದು. ಅಂದ್ರೆ ಈಗ ಸಣ್ಣ ಪುಟ್ಟ ಗಾಯಗಳು ಆದಾಗ ತುಂಬಾ ಹೊತ್ತು ರಕ್ತಸ್ರಾವ ಆಗ್ಬೋದು, ಅದು ಮುಖ್ಯವಾದ ಲಕ್ಷಣ. ಇದರಲ್ಲಿ ವಿಶೇಷವಾಗಿ ಏನಂದ್ರೆ ಈ ಒಂದು ಹಿಮೋಫಿಲಿಯಾದಲ್ಲಿ ಎರಡು ರೀತಿ ಇದೆ. ಹಿಮೋಫಿಲಿಯಾ ಎ, ಹಿಮೋಫಿಲಿಯಾ ಬಿ ಅಂತ ಹೇಳ್ತೀವಿ. ಹಿಮೋಫಿಲಿಯಾ ಎ ಅಂದ್ರೆ ಆ ಫ್ಯಾಕ್ಟರ್ 8ರ ಕೊರತೆ, ಹಿಮೋಫಿಲಿಯಾ ಬಿ ಅಂದ್ರೆ ಆ ಫ್ಯಾಕ್ಟರ್ 9ರ ಕೊರತೆ. ಸೊ ಎರಡರಲ್ಲೂ ರೋಗ ಲಕ್ಷಣಗಳು ತುಂಬಾ ಒಂದೇ ರೀತಿ ಇರುತ್ತೆ ಆಲ್ಮೋಸ್ಟ್. ಸೊ ಏನಂದ್ರೆ ರಕ್ತಸ್ರಾವ ಆಗೋದು, ಪರ್ಟಿಕ್ಯುಲರ್ ಆಗಿ ಮೂಗಿನಿಂದ ಪದೇ ಪದೇ ರಕ್ತ ಬರೋದು. ಆದ್ರೆ ಮತ್ತೆ ನಮ್ಮ ಮಾಂಸಖಂಡಗಳಲ್ಲಿ ಪದೇ ಪದೇ ರಕ್ತಸ್ರಾವ ಆಗೋದು. ಜಾಯಿಂಟ್ಗಳಲ್ಲಿ ಈಗ ಮೊಣಕಾಲು, ಮೊಣಕೈ, ಮಣಿಕಟ್ಟು, ಮಂಡಿಗಳಲ್ಲಿ ತುಂಬಾ ರಕ್ತಸ್ರಾವ ಆಗುವಂತ ರಿಸ್ಕ್ ಇರುತ್ತೆ, ಒಂದು ಸಂಭಾವನೆಗಳಿರುತ್ತೆ. ಮತ್ತೆ ದೇಹದ ಒಳಗಡೆ ರಕ್ತಸ್ರಾವ ಆಗೋದು, ಇಂಟರ್ನಲ್ ಬ್ಲೀಡಿಂಗ್ ಅಂತಾರಲ್ಲ, ಆ ತರದ ಒಂದು ಚಾನ್ಸ್ ಜಾಸ್ತಿ ಇರುತ್ತೆ. ಸಣ್ಣ ಮಕ್ಕಳಲ್ಲಿ ತಲೆ ಒಳಗಡೆ ರಕ್ತಸ್ರಾವ ಆಗ್ಬೋದು, ತುಂಬಾ ಡೇಂಜರಸ್, ಪ್ರಾಣಕ್ಕೆ ಅಪಾಯ ಬರುವಂತ ಸಂಭಾವನೆ ಇರುತ್ತೆ ತಲೆ ಒಳಗಡೆ ರಕ್ತಸ್ರಾವ ಆದಾಗ. ಈ ತರ ಎಲ್ಲಾ ಕಡೆ ರಕ್ತಸ್ರಾವ ಆಗೋದು ಮೇನ್ ರೋಗ ಲಕ್ಷಣ. ಆಕ್ಚುಲಿ ಈ ಒಂದು ವಿಷಯದ ಬಗ್ಗೆ ನಾನು ಪ್ರಿಪರೇಷನ್ ಮಾಡುವಾಗ ಒಂದು ವಿಚಾರ ಬಂತು. ಹಿಸ್ಟ್ರಿನಲ್ಲಿ ಇದಕ್ಕೆ ರಾಯಲ್ ಡಿಸೀಸ್ ಅಂತ ಹೇಳ್ತಿರ್ತಾರೆ, ಅದು ಯಾಕೆ ರಾಯಲ್ ಡಿಸೀಸ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಇದು ಒಂದು ಸ್ವಲ್ಪ ಮತ್ತೆ ಇತಿಹಾಸಕ್ಕೆ ಹೋಗ್ಬೇಕು. ನಮ್ಮ ಕ್ವೀನ್ ವಿಕ್ಟೋರಿಯಾ ಎಲ್ಲರಿಗೂ ಗೊತ್ತಿರುತ್ತೆ. ನಮ್ಮ ದೇಶವನ್ನು ಬ್ರಿಟಿಷರು ಆಳಿದಾಗ ಕ್ವೀನ್ ವಿಕ್ಟೋರಿಯಾ ಅವರು ಇದ್ರು ಇಲ್ಲಿ. ನಮ್ಮ ಬೆಂಗಳೂರಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಇದೆ ಅವ್ರ ಹೆಸರಲ್ಲೇ. ಸೊ ಕ್ವೀನ್ ವಿಕ್ಟೋರಿಯಾ ಅವರಿಗೆ ಆಕ್ಚುಲಿ ಅವರು ಕ್ಯಾರಿಯರ್ ಇದ್ರು. ಅಂದ್ರೆ ನಾ ಆಗ್ಲೇ ಹೇಳಿದಾಗೆ ಹೆಣ್ಮಕ್ಳಿಗೆ ರೋಗ ಇರಲ್ಲ, ಆದ್ರೆ ಅವರಿಗೆ ಆ ರೋಗವನ್ನ ತಮ್ಮ ಗಂಡು ಮಕ್ಕಳಿಗೆ ಕೊಡುವಂತ ಒಂದು ಇದಿರುತ್ತೆ, ಮ್ಯೂಟೇಷನ್ ಇರುತ್ತೆ ಅವರ ಜೀನ್ಸ್ ಅಲ್ಲಿ, ಆ ತರ ಇತ್ತು. ಹಾಗೆ ಕ್ವೀನ್ ವಿಕ್ಟೋರಿಯಾ ಅವರ ಕುಟುಂಬದಲ್ಲಿ ತುಂಬಾ ಜನರಿಗೆ ಈ ಒಂದು ಹಿಮೋಫಿಲಿಯಾ ರೋಗ ಬಾಧತೆ ಆಗಿತ್ತು. ಆದ್ದರಿಂದ ಇದು ಅಂದ್ರೆ ಕ್ವೀನ್ ವಿಕ್ಟೋರಿಯಾ ನಮಗೆಲ್ಲರೂ ಗೊತ್ತಿರೋ ಹಾಗೆ ರಾಯಲ್ ಫ್ಯಾಮಿಲಿ ಅವ್ರದ್ದು. ಆಗ ಅವರಿಗೆಲ್ಲ ಇದ್ದಿದ್ರಿಂದ ಇದು ಸ್ವಲ್ಪ ಪ್ರಖ್ಯಾತಿ ಆಗಿತ್ತು ಈ ರೋಗ. ಆದ್ದರಿಂದ ಈ ರೋಗಕ್ಕೆ ರಾಯಲ್ ಡಿಸೀಸ್ ಅಂತ ಹೇಳ್ತಾರೆ. ಅಂದ್ರೆ ಅವರಿಗಷ್ಟೇ ಬರುತ್ತೆ ಅಂತಲ್ಲ, ಬಟ್ ಅವ್ರಿಗೆ ಅದೆಲ್ಲ ಇದ್ದಿದ್ರಿಂದ ಸ್ವಲ್ಪ ಪ್ರಖ್ಯಾತಿ ಜಾಸ್ತಿ ಆಗಿದೆ. ಆ ಸಮಯದಲ್ಲಿ ಎಲ್ಲರ ಅಂದ್ರೆ ಅದರ ಡಯಾಗ್ನೋಸಿಸ್ ಎಲ್ಲರ ಜನರ ಕೈಯಟುಕೋ ರೀತಿಯಲ್ಲಿ ಇದ್ದಿದ್ದಿಲ್ಲ. ಸೊ ಜಾಸ್ತಿ ರಾಯಲ್ ಫ್ಯಾಮಿಲಿದವರಿಗೆ ಸಿಕ್ತಿತ್ತು ಆ ಒಂದು ಫೆಸಿಲಿಟಿ. ಆದ್ದರಿಂದ ರಾಯಲ್ ಡಿಸೀಸ್ ಅಂತ ಅಂತ ಕೇಳ್ಪಟ್ಟಿದೆ. ಇದು ಇಂಟರ್ನಲ್ ಬ್ಲೀಡಿಂಗ್ ಬಗ್ಗೆ ಸ್ವಲ್ಪ ಮಾತನಾಡೋಣ. ಅದರ ಸಿಂಪ್ಟಮ್ಸ್ ಏನು, ಅದ್ರ ಬಗ್ಗೆ ತಮ್ಮ ಕಡೆಯಿಂದ ಮಾಹಿತಿ ಖಂಡಿತ ಪಡೆಯೋಣ. ಆದ್ರೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಹಿಮೋಫಿಲಿಯಾ ಡೇ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केली का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Pelagavi. Call 08312 473777. KLE ಕನಸು ನನಸದ ವೇಣು ಧ್ವನಿ, ವೇಣು ಧ್ವನಿ. ವಿರಾಮದ ನಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಹಿಮೋಫಿಲಿಯಾ ಡೇ, ವಿಶ್ವ ಕುಸುಮ ರೋಗ ದಿನದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಬೆಳಗಾವಿ, KLE ಕ್ಯಾನ್ಸರ್ ಆಸ್ಪತ್ರೆ ಬೆಳಗಾವಿಯ ಅಸಿಸ್ಟೆಂಟ್ ಪ್ರೊಫೆಸರ್ ಮೆಡಿಕಲ್ ಆಂಕಾಲಜಿ ಡಾಕ್ಟರ್ ನಿರಂಜನ್ ಹೆಗ್ಡೆ ಅವರು. ವಿರಾಮದ ಮುಂಚೆ ನಾನು ಕೇಳಿದೆ ಇಂಟರ್ನಲ್ ಬ್ಲೀಡಿಂಗ್ ಸಿಂಪ್ಟಮ್ಸ್, ಅದ್ರ ಬಗ್ಗೆ ಸ್ವಲ್ಪ. ಇಂಟರ್ನಲ್ ಬ್ಲೀಡಿಂಗ್ ಅಂದ್ರೆ ನಮ್ಮ ದೇಹದ ಒಳಗಡೆ ಆಗುವಂತ ರಕ್ತಸ್ರಾವ. ಅಂದ್ರೆ ಹೊರಗಡೆ ನಮಗೆ ಕಾಣಿಸಲ್ಲ, ಆದ್ರೆ ಒಳಗಡೆಯಿಂದ ರಕ್ತಸ್ರಾವ ಆಗ್ತಿರುತ್ತೆ. ಇದು ತುಂಬಾ ಒಂದು ಡೇಂಜರಸ್. ಯಾಕಂದ್ರೆ ಹೊರಗಡೆ ರಕ್ತಸ್ರಾವ ಆದ್ರೆ ಅಟ್ಲೀಸ್ಟ್ ನಮಗೆ
ನಮಗೆ ಕಾಣಿಸುತ್ತೆ, ನಾವು ತಕ್ಷಣ ಟ್ರೀಟ್ಮೆಂಟ್ ಕೊಡ್ಬೋದು. ಒಳಗಡೆ ರಕ್ತಸ್ರಾವ ಆದಾಗ ನಮಗೆ ಕಣ್ಣಿಗೆ ಕಾಣಿಸಲ್ಲ, ಆದರೆ ನಿಧಾನವಾಗಿ ರಕ್ತ ಸೋರ್ತಾ ಇರುತ್ತೆ ನಮ್ಮ ದೇಹದೊಳಗಡೆ. ತುಂಬ ಅದರಲ್ಲಿ ಭಯಾನಕವಾದದ್ದಂದರೆ ತಲೆ ಒಳಗಡೆ. ನಾನು ಹೇಳಿದಾಗೆ ತಲೆ ಒಳಗಡೆ ರಕ್ತಸ್ರಾವ ಆದರೆ ತುಂಬ ಕಷ್ಟ. ಯಾಕಂದರೆ ತಲೆ ಅನ್ನೋದು ಈ ಸ್ಕಲ್ ಏನಿದೆ ಅಲ್ಲ, ತಲೆಬುರುಡೆ, ಅದೊಂದು ಕ್ಲೋಸ್ಡ್ ಪ್ಯಾಕ್ ಕ್ಯಾವಿಟಿ. ಅದರಲ್ಲಿ ಒಂದು ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಏನಾದರೂ ಒಳಗಡೆ ಬಂತಂದರೆ ಅದ್ರ ಪ್ರೆಷರ್ ಜಾಸ್ತಿ ಆಗುತ್ತೆ. ಈಗ ರಕ್ತಸ್ರಾವ ಆಗ್ತಾ ಇದ್ರೆ ತಲೆ ಒಳಗಡೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಆ ಪ್ರೆಷರನ್ನು ಹೊರಗಾಗ್ಲಿಕ್ಕೆ ಕೆಲವು ಜಾಗ ಇರೋದಿಲ್ಲ, ಕ್ಲೋಸ್ಡ್ ಕ್ಯಾವಿಟಿ ಅದೊಂದು. ಆದ್ದರಿಂದ ತಲೆ ಒಳಗಡೆ ರಕ್ತಸ್ರಾವ ಆಯ್ತಂದ್ರೆ ತಲೆ ಒಳಗಡೆ ಪ್ರೆಷರ್ ಜಾಸ್ತಿ ಆಗಿ ನಮ್ಮ ಮೆದುಳಿನ ಮೇಲೆ ಒತ್ತಡ ಬಂದು ಜೀವಕ್ಕೆ ಅಪಾಯ ಆಗೋ ಚಾನ್ಸ್ ಇರುತ್ತೆ. ಅದು ತುಂಬಾ ಮುಖ್ಯವಾದದ್ದು. ಅದೊಂದೇ ಅಲ್ಲ, ಈವನ್ ನಮ್ಮ ಹೊಟ್ಟೆ ಒಳಗಡೆ ರಕ್ತಸ್ರಾವ ಆದ್ರೂ ಹೊಟ್ಟೆ ಒಳಗಡೆ ಒಂದು ದೊಡ್ಡ ಚೀಲ ಇದ್ದಂಗೆ ರಕ್ತಸ್ರಾವ ಆಗ್ತಾ ಇರುತ್ತೆ ಗೊತ್ತಾಗಲ್ಲ. ಬಹಳ ರಕ್ತಸ್ರಾವ ಆಗೋವರೆಗೂ ಗೊತ್ತಾಗಲ್ಲ. ಕೆಲವೊಮ್ಮೆ ತುಂಬಾ ರಕ್ತಸ್ರಾವ ಆಗಿ ತೀರಾ ಅಂದ್ರೆ ರಕ್ತ ಏನಂತಾರೆ BP ಎಲ್ಲ ಕಡಿಮೆ ಆಗೋ ಸ್ಟೇಜಿಗೆ ಹೋಗ್ಬಿಡುತ್ತೆ, ಅಷ್ಟು ರಕ್ತಸ್ರಾವನು ಆಗ್ಬೋದು. ಮತ್ತೆ ಮತ್ತೊಂದು ಇಂಪಾರ್ಟೆಂಟ್ ಏನಂದ್ರೆ ಮಾಂಸಖಂಡಗಳೇ ರಕ್ತಸ್ರಾವ. ನಮ್ಮ ತೊಡೆಗಳಲ್ಲಿರುವಂಥ ಮಾಂಸಖಂಡಗಳು ತುಂಬಾ ದೊಡ್ಡದಿರುತ್ತೆ. ಪರ್ಟಿಕ್ಯುಲರ್ಲಿ ಈ ದೊಡ್ಡವರಲ್ಲಿ, ಮಕ್ಕಳಲ್ಲಿ ಸ್ವಲ್ಪ ಸಣ್ಣಿದ್ರು ದೊಡ್ಡವರಲ್ಲಿ ತುಂಬಾ ದೊಡ್ಡ ಇರುತ್ತೆ ಮಾಂಸಖಂಡಗಳು. ಅದರಲ್ಲೂ ಹಾಗೆ ರಕ್ತಸ್ರಾವ ತುಂಬಾ ಜಾಸ್ತಿ ಆಗ್ಬೋದು. ಸಿಂಪ್ಟಮ್ಸ್ ಬರ್ಲಿಕ್ಕಿಂತ ಮುಂಚೆನೆ ಬಹಳ ರಕ್ತ ಸೋರ್ ಹೋಗ್ಬೋದು. ಮತ್ತೆ ಈ ಹಿಮೋಫಿಲಿಯಾದಲ್ಲಿ ಅತ್ಯಂತ ಕಾಮನ್ ಆಗಿ ನಾವು ಕಂಡುಬರುವಂಥದ್ದು, ಪರ್ಟಿಕ್ಯುಲರ್ಲಿ ಮಕ್ಕಳಲ್ಲಿ ಅತ್ಯಂತ ಸಾಮಾನ್ಯವಾಗಿ ಕಂಡುಬರುವಂಥದ್ದು ಅಂದ್ರೆ ಕೀಲುಗಳಲ್ಲಿ ರಕ್ತಸ್ರಾವ ಆಗೋದು. ಯಾಕಂದ್ರೆ ಮಕ್ಕಳು ತುಂಬಾ ಅಡ್ಡಾಡ್ತಾರೆ, ಬೀಳ್ತಿರ್ತಾರೆ, ಕೀಲುಗಳಲ್ಲಿ ಗಾಯ ಆಗೋದು ತುಂಬಾ ಸಾಮಾನ್ಯ. ಬಿದ್ದಾಗ ಏನಾಗುತ್ತೆ, ಈಗ ಸಣ್ಣ ಮಕ್ಕಳು 1 ವರ್ಷಕ್ಕಿಂತ ಕಡಿಮೆ ಅವರು ಅಂಬೆ ಹರಿತಿರ್ತಾರೆ. ಅಂಬೆ ಹರಿತಿದ್ದಾಗ ಅವ್ರು ಮೊಣಕಾಲ ಮೇಲ್ಗೆ ಅಂಬೆ ಹರಿತಿರ್ತಾರೆ. ಆಗ ಈ ಕೀಲುಗಳಲ್ಲಿ ಪ್ರೆಷರ್ ಬಿದ್ದಾಗ ಅಲ್ಲೇ ಒಳಗಿಂದ ಒಳಗೆ ರಕ್ತಸ್ರಾವ ಆಗ್ಬೋದು. ಅದು ಶುರುವಾತಿನಲ್ಲಿ ಗೊತ್ತಾಗಲ್ಲ, ಬಟ್ ಕ್ರಮೇಣ ರಕ್ತಸ್ರಾವ ಪದೇ ಆಗಿ ಆ ಒಂದು ಕೀಲುಗಳೇ ಡ್ಯಾಮೇಜ್ ಆಗ್ಬೋದು ಪೂರ್ತಿ. ಸೊ ಇವೆಲ್ಲ ಮುಖ್ಯವಾದ ಆಂತರಿಕ ಬ್ಲೀಡಿಂಗ್ಗಳು, ಇಂಟರ್ನಲ್ ಬ್ಲೀಡಿಂಗ್ಗಳು, ತಲೆ ಒಳಗಡೆ, ಹೊಟ್ಟೆ ಒಳಗಡೆ, ಮಾಂಸಖಂಡದ ಒಳಗಡೆ ಮತ್ತೆ ಕೀಲು ಒಳಗಡೆ. ಮುಖ್ಯವಾಗಿ ಒಂದು ಪ್ರಶ್ನೆ ಏನಂದ್ರೆ, ಈಗ ಕೇಳುಗರಲ್ಲಿಯೂ ಬಂದಿರಬಹುದು, ಈ ಒಂದು ರೋಗ ಬಂದರೆ ಇದನ್ನ ಗುಣಪಡಿಸಬಹುದಾ? ವೈದ್ಯರೇ, ಅದನ್ನ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಹೌದು, ಗುಣಪಡಿಸಬಹುದು. ಅಂದ್ರೆ ಈಗ ನಾನು ಹೇಳಿದಾಗೆ ಇದು ಒಂದು ಕೊರತೆ ನಮ್ಮಲ್ಲಿ. ಇನ್ನು ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಏನಿರ್ತಾವಲ್ಲ, 8ನೇ ಫ್ಯಾಕ್ಟರ್ ಮತ್ತು 9ನೇ ಫ್ಯಾಕ್ಟರ್ನ ಕೊರತೆಯಿಂದ ಈ ಒಂದು ಕಾಯಿಲೆ ಬರುತ್ತೆ. ಇದಕ್ಕೆ ಈಗ ಸಮಸ್ಯೆ ಇರೋದೇನೆಂದ್ರೆ, ನಮ್ಮ ದೇಹದಲ್ಲಿ ಅದು ಸರಿಯಾಗಿ ಉತ್ಪತ್ತಿ ಆಗ್ತಾ ಇಲ್ಲ. ಸೊ ನಾವು ಏನ್ ಮಾಡ್ಬೋದು, ಈಗ ಎಲ್ಲರಿಗೂ ಸಿಗುವಂತ ಟ್ರೀಟ್ಮೆಂಟ್ ಏನಂದ್ರೆ ಆ ಫ್ಯಾಕ್ಟರ್ನ ನಾವು ಹೊರಗಡೆಯಿಂದ ಕೊಡ್ತೀವಿ, ಇಂಜೆಕ್ಷನ್ ಮುಖಾಂತರ ಕೊಡ್ತಿರ್ತೀವಿ. ಸೊ ಅದು ಫ್ಯಾಕ್ಟರ್ನ ಏನ್ ಮಾಡ್ಬೇಕಾಗುತ್ತೆ, ನಾವು ಈಗ 2 ರೀತಿ ಕೊಡ್ತೀವಿ. ಒಂದು ಪ್ರೊಫೈಲಾಕ್ಟಿಕ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ, ಅಂದ್ರೆ ರಕ್ತಸ್ರಾವ ಆಗ್ಲಿಕ್ಕಿಂತ ಮುಂಚೆನೇ ನಾವು ಟ್ರೀಟ್ಮೆಂಟ್ ಚಾಲೂ ಮಾಡ್ತೀವಿ. ಅಂದ್ರೆ ಆ ರೋಗ ಇರೋದು ಗೊತ್ತಾದ ತಕ್ಷಣನೇ ಈ ಒಂದು ಫ್ಯಾಕ್ಟರ್ನ ಕೊಡ್ಲಿಕ್ಕೆ ಚಾಲೂ ಮಾಡ್ತೀವಿ. ಇದು ಪ್ರೊಫೈಲಾಕ್ಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ನಾವು ವೈದ್ಯಕೀಯ ಪರಿಭಾಷೆಯಲ್ಲಿ. ಇನ್ನೊಂದು ಆನ್ ಡಿಮಾಂಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಆನ್ ಡಿಮಾಂಡ್ ಅಂದ್ರೆ ರಕ್ತಸ್ರಾವ ಆದಾಗಷ್ಟೇ ಕೊಡೋದು. ಈಗ ಏನು ಬೆಸ್ಟ್ ಟ್ರೀಟ್ಮೆಂಟ್ ಇದರಲ್ಲಿ ಯಾವುದು ಅಂದ್ರೆ, ಈಗ ರಕ್ತಸ್ರಾವ ಆಗ್ಲಿಕ್ಕಿಂತ ಮುಂಚೆ ಅಂತಾನೆ ನಾವು ಆ ಒಂದು ಫ್ಯಾಕ್ಟರ್ನ ಇಂಜೆಕ್ಷನ್ ಕೊಡ್ಲಿಕ್ಕೆ ಚಾಲೂ ಮಾಡಿದ್ರೆ ರಕ್ತಸ್ರಾವ ಆಗೋದನ್ನು ತಡೆಗಟ್ಟಬಹುದು. ರಕ್ತಸ್ರಾವ ಆಗಿಲ್ಲ ಅಂದ್ರೆ ಆ ಮಕ್ಕಳುಗಳು ನಾರ್ಮಲ್ ಜೀವನವನ್ನೇ ನಡೆಸ್ಬೋದು ಆಕ್ಚುಲಿ. ಸೊ ಮುಖ್ಯವಾಗಿ ಇದೇ ಒಂದು ಟ್ರೀಟ್ಮೆಂಟ್, ಕ್ಯೂರೇಟಿವ್ ಟ್ರೀಟ್ಮೆಂಟ್ ಅಂತ ಏನು ಬೇರೆ ರೀತಿ ಇಲ್ಲ. ಇದೇ ಜೀವನ ಪರ್ಯಂತ ಈ ಥರ ರಕ್ತಸ್ರಾವ ಆಗದೇ ಇರೋ ರೀತಿ ನೋಡ್ಕೊಳ್ಳೋದೇ ಮುಖ್ಯವಾದ ಟ್ರೀಟ್ಮೆಂಟ್ ಇದಕ್ಕೆ. ಬಟ್ ಅದರಲ್ಲೇ ಆ ಫ್ಯಾಕ್ಟರಿಗಳಲ್ಲೇ ಸ್ವಲ್ಪ ಹೊಸ ಒಂದು ಔಷಧಿಗಳು ಬರ್ತಾ ಇದ್ದಾವೆ ಈಗ. ಡಾಕ್ಟರ್ ಸರ್, ಈಗ ಅಂಥ ಸಂದರ್ಭದಲ್ಲಿ ಇದನ್ನ ಪತ್ತೆ ಹೇಗೆ ಹಚ್ಚೋದು? ವಾಟ್ ಈಸ್ ದ ಟ್ರೀಟ್ಮೆಂಟ್ ಟು ಡಯಾಗ್ನೋಸ್? ಅದ್ರ ಬಗ್ಗೆ ಪತ್ತೆ ಹಚ್ಚೋದು ಹೇಗಂದ್ರೆ, ಹೀಗೆ ರಕ್ತಸ್ರಾವದಿಂದ ಬಂದ ಕೂಡಲೇ ನಾವು ಎಲ್ಲ ಮಕ್ಕಳಲ್ಲೂ ಮುಖ್ಯವಾಗಿ 2-3 ಒಂದು ರಕ್ತದ ಪರೀಕ್ಷೆನ ಮಾಡ್ತೀವಿ. ಒಂದು ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಹೇಳ್ತೀವಿ. ಅದರಲ್ಲಿ ಮೇನ್ಲಿ ನಾವು ಪ್ಲೇಟ್ಲೆಟ್ ಕೌಂಟ್ ಅನ್ನ ನೋಡ್ತೀವಿ. ಪ್ಲೇಟ್ಲೆಟ್ ಕೌಂಟ್ ನಮ್ಮ ರಕ್ತದಲ್ಲಿ 3 ಅಂಶ ಇದೆ. ಒಂದು ಕೆಂಪು ರಕ್ತಕಣ, ಬಿಳಿ ರಕ್ತಕಣ ಮತ್ತೆ ಕೆಂಪು ಪ್ಲೇಟ್ಲೆಟ್ಗಳು. ಈ ಪ್ಲೇಟ್ಲೆಟ್ಗಳ ಮುಖ್ಯ ಕೆಲಸ ಏನಂದ್ರೆ, ನಾನು ಆಗಲೇ ಹೇಳಿದಾಗೆ ರಕ್ತವನ್ನು ಹೆಪ್ಪಗಟ್ಟೋದು. ಅದು ಮೊದಲನೇ ಹಂತದ ಹೆಪ್ಪಗಟ್ಟುವಿಕೆಯನ್ನ ಪ್ಲೇಟ್ಲೆಟ್ಗಳು ನೋಡ್ಕೊಳ್ತವೆ. ಸೊ ಪ್ಲೇಟ್ಲೆಟ್ ಕಡಿಮೆ ಇದೆಯಾ ಅಂತ ಅದನ್ನ ಚೆಕ್ ಮಾಡ್ತೀವಿ. ಮತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವೇನ್ ಮಾಡ್ತೀವಿ, ಇನ್ನೊಂದು ಬ್ಲೀಡಿಂಗ್ ಟೈಮ್, ಕ್ಲಾಟಿಂಗ್ ಟೈಮ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಈಗ ಏನಾದ್ರೂ ಸಣ್ಣ ಪುಟ್ಟ ಗಾಯ ಆದಾಗ ಅದು ಕ್ಲಾಟ್ ಆಗ್ಲಿಕ್ಕೆ ಎಷ್ಟು ಸಮಯ ತಗೊಳ್ತಾ ಇದೆ ಅಂತ ನೋಡ್ತೀವಿ. ಅದೊಂದು ಟೆಸ್ಟ್ ಮಾಡ್ತೀವಿ. ಮತ್ತೊಂದು ನೆಕ್ಸ್ಟ್ ಮುಂದಿನ ಸ್ಟೆಪ್ ಏನಂದ್ರೆ, ಇದಕ್ಕೆ PT APTT ಅಂತ ಟೆಸ್ಟ್ ಮಾಡ್ತೀವಿ. ಪ್ರೊಥ್ರೋಮಿನ್ ಟೈಮ್ ಮತ್ತೆ ಆಕ್ಟಿವೇಟೆಡ್ ಥ್ರೋಮೋಪ್ಲಾಸ್ಟಿನ್ ಟೈಮ್ ಅಂತ. ಸೊ ಈ ಟೆಸ್ಟ್ಗಳು ಹೇಗೆ ಅಂದ್ರೆ, ಇದರಲ್ಲಿ ನಮಗೆ ಆಕ್ಚುಲಿ ಒಂದು ಸುಳು ಸಿಗುತ್ತೆ. ಈ ಹಿಮೋಫಿಲಿಯಾ ಇದ್ದವರಲ್ಲಿ ಈ APTT ಅಂತ ಏನು ಟೆಸ್ಟ್ ಮಾಡ್ತೀವಲ್ಲ, ಅದು ತುಂಬಾ ಡಿರೇಂಜ್ ಇರುತ್ತೆ. ಅಂದ್ರೆ ಸಮ್ಟೈಮ್ಸ್ ಅಂದ್ರೆ ಅದರದ ಲಿಮಿಟೇ ಗೊತ್ತಾಗಲ್ಲ, ಅಷ್ಟು ಡಿರೇಂಜ್ ಆಗಿರುತ್ತೆ. ಸೊ ಇದೇ ನಮಗೆ ಮೊದಲನೇ ಸುಳು ಇದರಲ್ಲೇ ಗೊತ್ತಾಗುತ್ತೆ. ಈಗ ಗಂಡು ಮಕ್ಕಳಲ್ಲಿ ಈ ತರ ಸಮಸ್ಯೆ ಬಂತಂದ್ರೆ ನಾವು ಹಿಮೋಫಿಲಿಯಾನ ಯೋಚನೆ ಮಾಡಬಹುದು. ನಂತರ ಅದಕ್ಕೆ ಹಿಮೋಫಿಲಿಯಾಗೆ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ 1-2 ಟೆಸ್ಟ್ಗಳಿವೆ. ಅದು ಫ್ಯಾಕ್ಟರ್ ಲೆವೆಲ್ ಅಂತ ಮಾಡ್ತೀವಿ. ಫ್ಯಾಕ್ಟರ್ 8 ಮತ್ತೆ ಫ್ಯಾಕ್ಟರ್ 9 ನಮ್ಮ ಪೇಷಂಟಿನ ರಕ್ತದಲ್ಲಿ ಎಷ್ಟು ಲೆವೆಲ್ ಅಲ್ಲಿ ಇದೆ ಅಂತ ಚೆಕ್ ಮಾಡ್ತೀವಿ. ಹೌದಾ? ನಾರ್ಮಲಿ ಒಬ್ಬ ಸಾಮಾನ್ಯ ಮನುಷ್ಯನಲ್ಲಿ 10-100% ಅಷ್ಟೇ ಇರುತ್ತೆ. 80-100% ಅದಿರುತ್ತೆ ಅದ್ರ ವ್ಯಾಲ್ಯೂ. ಹೌದಾ? ಈ ಹಿಮೋಫಿಲಿಯಾ ಇದ್ದವರಲ್ಲಿ ಅದು 40%ಗಿಂತ ಕಡಿಮೆ ಇರುತ್ತೆ. ಈಗ ಅದರಲ್ಲಿ ನಾವು ವಿಂಗಡಣೆ ಮಾಡ್ಕೋತೀವಿ, ಎಷ್ಟು ಸಿವಿಯರ್ ಇದೆ ಅಂತ ನೋಡ್ಲಿಕ್ಕೆ. ಮೈಲ್ಡ್ ಇದೆಯಾ, ಮಾಡರೇಟ್ ಇದೆಯಾ, ಸಿವಿಯರ್ ಇದೆಯಾ ಅಂತ. ಸಿವಿಯರ್ ಅಂದ್ರೆ 1%ಗಿಂತನೂ ಕಡಿಮೆ ಇರುತ್ತೆ.
ಇರುತ್ತೆ. ಅಂದರೆ 100% ಇರೋದು ಅವರಲ್ಲಿ 1%ಗಿಂತನೂ ಕಡಿಮೆ ಇರುತ್ತೆ. ಅವರು ತುಂಬ ಡೇಂಜರಸ್, ಅವರಿಗೆ ಪದೇ ಪದೇ ರಕ್ತಸ್ರಾವ ಆಗ್ಬೋದು. ಮಾಡರೇಟ್ ಅಂದರೆ 1-5% ವರೆಗೆ ಇರುತ್ತೆ, ಅದು ಮಾಡರೇಟ್. 5-40% ಇದ್ದವರಿಗೆ ಮೈಲ್ಡ್ ಅಂತ ಹೇಳ್ತೀವಿ. ಮೈಲ್ಡ್ ಅಂದರೆ ಅವರಿಗೆ ಅಷ್ಟೆಲ್ಲ ರಕ್ತಸ್ರಾವ ಆಗಲ್ಲ, ಕೆಲವೊಮ್ಮೆ ಸ್ವಲ್ಪ ಜಾಸ್ತಿ ಪೆಟ್ಟಾದಾಗ ರಕ್ತಸ್ರಾವ ತುಂಬ ಆಗ್ತಿರುತ್ತೆ. ಆ ಟೈಮಲ್ಲಿ ಅವರಿಗೆ ಫ್ಯಾಕ್ಟರ್ಸ್ ಕೊಡಬೇಕಾಗುತ್ತೆ. ಮುಖ್ಯವಾಗಿ ನಮ್ಮ ಟಾರ್ಗೆಟ್ ಇರೋದು ಈ ಸಿವಿಯರ್ ಕೆಟಗರಿಯಲ್ಲಿ. ಸಿವಿಯರ್ ಕೆಟಗರಿ ಅಂದರೆ 1%ಗಿಂತ ಕಡಿಮೆ ಇರ್ತಾರಲ್ಲ, ಅಂಥವರಲ್ಲಿ ನಾವು ಜಾಸ್ತಿ ಫೋಕಸ್ ಅನ್ನು ಮಾಡಬೇಕು. ಯಾಕಂದರೆ ಅವರಿಗೆ ಪದೇ ಪದೇ ರಕ್ತಸ್ರಾವ ಆಗುವಂಥ ಸಮಸ್ಯೆ ಇರುತ್ತೆ. ಇವತ್ತಿನ ಈ ಒಂದು ದಿನ ಇನ್ಯಾವೆಲ್ಲ ಚಟುವಟಿಕೆಗಳು ಆ್ಯಂಡ್ ಬಹಳ ಮುಖ್ಯವಾಗಿ ಜನರು ಇದ್ರ ಬಗ್ಗೆ ಎಷ್ಟು ಜಾಗೃತರಾಗಿದ್ದಾರೆ, ಅವೇರ್ ಆಗಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದು. ಅಂದರೆ ಮುಂಚೆಗೆ ಕಂಪೇರ್ ಮಾಡಿದರೆ ಈಗ ಒಂದು 20-30 ವರ್ಷಗಳ ಹಿಂದೆ ಹಿಮೋಫಿಲಿಯಾ ಬಗ್ಗೆ ಜನರಲ್ಲಿ ಅಷ್ಟೆಲ್ಲ ಮಾಹಿತಿ ಇದ್ದಿದ್ದಿಲ್ಲ. ಇತ್ತೀಚೆಗೆ ಈಗ ಬಹಳಷ್ಟು ಈಗ ಇಂಟರ್ನೆಟ್ ಸೌಲಭ್ಯ ತುಂಬ ಈಸಿಯಾಗಿ ಸಿಗ್ತಾ ಇದೆ ಜನರಿಗೆ. ಪ್ಲಸ್ ನೀವು ಇಂತಹ ಒಂದು ದಿನಾಚರಣೆನ ಅತ್ಯಂತ ವಿಜೃಂಭಣೆಯನ್ನು ಆಚರಿಸ್ತಾ ಇದ್ದೀವಿ ನಾವು, ಹಿಮೋಫಿಲಿಯಾ ಡೇ. ಈ ಥರ ಒಂದು ಕಾರ್ಯಕ್ರಮಗಳಿಂದ ಜನರಲ್ಲಿ ಅದ್ರ ಬಗ್ಗೆ ಈಗ ಒಂದು ಅವೇರ್ನೆಸ್ ಬರ್ತಾ ಇದೆ, ಮಾಹಿತಿಗಳು ಸಿಗ್ತಾ ಇದೆ ಜನರಿಗೆ. ಜಾಸ್ತಿ ಜನರು ಈಗ ಆಸ್ಪತ್ರೆಗೆ ಬಂದು ಟೆಸ್ಟ್ ಮಾಡಿಸ್ಕೊಳ್ತಿದ್ದಾರೆ. ಅಂದರೆ ಅವರಾಗೆ ಯೋಚನೆ ಮಾಡಿ ಈ ಥರ ರಕ್ತಸ್ರಾವ ಯಾಕೆ ಪದೇ ಪದೇ ಆಗ್ತಿದೆ, ನಮ್ಮ ಮಗುಗೂ ಹಿಮೋಫಿಲಿಯಾ ಇರ್ಬೋದಾ ಅಂತ ಯೋಚನೆ ಮಾಡಿ ಇತ್ತೀಚೆಗೆ ಸ್ವಲ್ಪ ಜಾಗೃತಿ ಜಾಸ್ತಿ ಬಂದಿದೆ ಮುಂಚಿನಗಿಂತ ಕಂಪೇರ್ ಮಾಡಿದ್ರೆ. ಉತ್ತಮ. ಸ್ವಲ್ಪ ಟೆಕ್ನಿಕಲ್ ಆದ ಒಂದು ಮಾಹಿತಿ ತಮ್ಮ ಕಡೆಯಿಂದ. ಫ್ಯಾಕ್ಟರ್ ರಿಪ್ಲೇಸ್ಮೆಂಟ್ ಥಿಯರಿ ಅಂದರೆ ಅದ್ರ ಬಗ್ಗೆ ತಿಳಿಸ್ಬೋದು. ಫ್ಯಾಕ್ಟರ್ ರಿಪ್ಲೇಸ್ಮೆಂಟ್ ಥೆರಪಿ ಅಂದರೆ ನಾನು ಆಗಲೇ ಹೇಳಿದಾಗೆ ಈಗ ನಮ್ಮ ದೇಹದಲ್ಲಿ ಫ್ಯಾಕ್ಟರ್ಗಳು ಉತ್ಪತ್ತಿ ಆಗಲ್ಲ. ಫ್ಯಾಕ್ಟರ್ 8 ಮತ್ತು ಫ್ಯಾಕ್ಟರ್ 9 ಇದು ಉತ್ಪತ್ತಿ ಆಗಲ್ಲ. ಅದರಿಂದ ಏನು ಮಾಡ್ತೀವಿ ನಾವು, ಹೊರಗಡೆಯಿಂದ ಫ್ಯಾಕ್ಟರ್ಗಳನ್ನ ಅವರಿಗೆ ಇಂಜೆಕ್ಷನ್ ಮುಖಾಂತರ ಹಾಕ್ತೀವಿ. ಇದರಲ್ಲೇ 2-3 ಥರದ್ದು ಇದಾವೆ. ಒಂದು ಪ್ಲಾಸ್ಮಾ ಡಿರೈವ್ಡ್ ಅಂತ ಹೇಳ್ತೀವಿ, ಅಂದರೆ ಮತ್ತೊಬ್ಬ ಯಾವ್ದಾದ್ರು ಹೆಲ್ದಿ ಮನುಷ್ಯರ ಒಂದು ಡೋನರ್ಸ್ ಇರ್ತಾರಲ್ಲ, ಈಗ ಬ್ಲಡ್ ಡೊನೇಷನ್ ರೀತಿಯೇ ಅವರುಗಳ ಪ್ಲಾಸ್ಮಾ ಅಂದರೆ ರಕ್ತದಲ್ಲಿರುವಂಥ ನೀರಿನ ಅಂಶ ಅದನ್ನ ತೆಗೆದುಕೊಂಡು ಅದರಲ್ಲಿ ಇರುವಂಥ ಫ್ಯಾಕ್ಟರ್ಸ್ಗಳನ್ನಷ್ಟೇ ಸಪರೇಟ್ ಮಾಡಿ ಅದನ್ನ ನಾವು ಶೇಖರಿಸಿಡ್ತೀವಿ. ಆ ಫ್ಯಾಕ್ಟರ್ಗಳನ್ನ ಅವಶ್ಯಕತೆ ಬಿದ್ದಾಗ ಇಂಥ ಹಿಮೋಫಿಲಿಯಾ ಮಕ್ಕಳಿಗೆ ನಾವು ಕೊಡ್ತೀವಿ. ಇದು ಪ್ಲಾಸ್ಮಾ ಡಿರೈವ್ಡ್. ಇನ್ನೊಂದು ರೀಕಾಂಬಿನೆಂಟ್ ಟೆಕ್ನಾಲಜಿ ಅಂತ ಹೇಳ್ತೀವಿ, ಅಂದರೆ ನಮ್ಮ ಜೈವಿಕ ತಂತ್ರಜ್ಞಾನ ಬಯೋಟೆಕ್ನಾಲಜಿಗಳನ್ನ ಪದ್ಧತಿಗಳನ್ನ ಬಳಸಿ ನಾವು ಲ್ಯಾಬೊರೇಟರಿಯಲ್ಲಿ ತಯಾರು ಮಾಡುವಂಥ ಫ್ಯಾಕ್ಟರ್ 8 ಮತ್ತು ಫ್ಯಾಕ್ಟರ್ 9ಗಳು ಇವುಗಳು ಲಭ್ಯವಿದೆ ಈಗಿನ ಒಂದು ಇದರಲ್ಲಿ ದಿನಗಳಲ್ಲಿ. ಸೊ ಇವುಗಳನ್ನು ನಾವು ಅಂದರೆ ಅವಶ್ಯಕತೆ ಬಿದ್ದಾಗ ಯಾರ್ಯಾರಿಗೆ ಆ ಪೇಷಂಟ್ಗೆ ಅವಶ್ಯಕತೆ ಇರುತ್ತೋ ಅವರಿಗೆ ಇದನ್ನ ಕೊಡ್ಬೋದು. ಇವುಗಳಿಂದ ಫ್ಯಾಕ್ಟರ್ ರಿಪ್ಲೇಸ್ಮೆಂಟ್ ಥೆರಪಿ, ಅಂದರೆ ಅವುಗಳಲ್ಲಿ ಇರಲ್ಲ, ನಾವು ರಿಪ್ಲೇಸ್ ಮಾಡ್ತಿದ್ವಿ ಹೊರಗಡೆಯಿಂದ. ಇತ್ತೀಚಿನ ದಿನದಲ್ಲಿ ಆಕ್ಚುಲಿ ಇನ್ನೊಂದು ಬಂದಿದೆ ಮೆಡಿಸಿನ್, ಈ ಫ್ಯಾಕ್ಟರ್ ರಿಪ್ಲೇಸ್ಮೆಂಟ್ ಅಲ್ಲ, ಫ್ಯಾಕ್ಟರ್ ಥರನೇ ಕೆಲಸ ಮಾಡುವಂಥ ಒಂದು ಔಷಧಿ. ಇದಕ್ಕೆ ಎಮಿಸಿಜುಮ್ಯಾಬ್ ಅಂತ ಹೇಳ್ತಾರೆ. ಇದು ಕೇವಲ ನಮ್ಮ ದೇಹದಲ್ಲಿ ಹೇಗೆ ಫ್ಯಾಕ್ಟರ್ ಇದು ಹಿಮೋಫಿಲಿಯಾ ಎದಲ್ಲಿ ಅಷ್ಟೇ ಉಪಯೋಗ ಆಗುತ್ತೆ. ನಾನು ಆಗಲೇ ಹೇಳಿದ್ದೆ ಹಿಮೋಫಿಲಿಯಾ ಎ ಅಂದರೆ ಫ್ಯಾಕ್ಟರ್ 8ನ ಕೊರತೆ, ಹಿಮೋಫಿಲಿಯಾ ಬಿ ಅಂದರೆ ಫ್ಯಾಕ್ಟರ್ 9ನ ಕೊರತೆ. ಹಿಮೋಫಿಲಿಯಾ ಎ ತುಂಬ ಕಾಮನ್. ಈಗ ಹಿಮೋಫಿಲಿಯಾ ತಗೊಂಡ್ರೆ ಅದರಲ್ಲಿ 60-70% ಹಿಮೋಫಿಲಿಯಾ ಎನೇ ಇರುತ್ತೆ, ಒಂದು 25-30% ಅಷ್ಟೇ ಹಿಮೋಫಿಲಿಯಾ ಬಿ. ಹಿಮೋಫಿಲಿಯಾ ತುಂಬಾ ಕಾಮನ್. ಈ ಹಿಮೋಫಿಲಿಯಾ ಎಕ್ಕೆ ಈ ಒಂದು ಹೊಸ ಒಂದು ಔಷಧಿಯನ್ನು ಬಂದಿದೆ, ಇದು ಇಂಜೆಕ್ಷನ್ ಮುಖಾಂತರ ಕೊಡೋದೆ. ಇದು ತುಂಬಾ ಸಹಾಯಕಾರಿಯಾಗಿದೆ. ಅಂದ್ರೆ ಇದಕ್ಕೆ ಎಮಿಸಿಜುಮ್ಯಾಬ್ ಅಂತ ಹೆಸರು. ಇದು ಫ್ಯಾಕ್ಟರ್ 8 ರೀತಿನೇ ಕೆಲಸ ಮಾಡುತ್ತೆ, ಫ್ಯಾಕ್ಟರ್ ಅಲ್ಲ ಆದ್ರೆ ಅದೇ ರೀತಿನೇ ಕೆಲಸ ಮಾಡುತ್ತೆ. ಅದರಿಂದ ತುಂಬಾ ಉಪಯೋಗಕಾರಿಯಾಗಿದೆ. ಇದು ಯಾಕೆ ಜಾಸ್ತಿ ಉಪಯೋಗ ಅಂದ್ರೆ ಈ ಫ್ಯಾಕ್ಟರ್ ರಿಪ್ಲೇಸ್ಮೆಂಟ್ ಥೆರಪಿ ಏನಂದ್ರೆ ಇದು ಹೇಗೆ ಕೊಡ್ಬೇಕಂದ್ರೆ ಅದರದ್ದು ಒಂದು ಏನು ಅದರ ಆಕ್ಟಿವಿಟಿ ಇರುತ್ತಲ್ಲ ಅದು ಬಹಳ ಕಡಿಮೆ ಟೈಮ್ ಇರುತ್ತೆ. ಅದು ಒಂದ್ಸಲ ಇಂಜೆಕ್ಷನ್ ಕೊಟ್ಟರೆ 8-10 ತಾಸು ಅಷ್ಟೇ, ಅಥವಾ ಮ್ಯಾಕ್ಸಿಮಮ್ 1 ದಿವಸದವರೆಗೆ ಕೆಲಸ ಮಾಡುತ್ತೆ. ಹೌದಾ? ಸೊ ಈ ಫ್ಯಾಕ್ಟರ್ 8 ನಾವು ಹೇಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂದ್ರೆ ವಾರದಲ್ಲಿ 2-3 ಸಲ ಪೇಷಂಟ್ಗಳು ಬಂದು ಆಸ್ಪತ್ರೆಗೆ ಬಂದು ಒಂದು ಇಂಜೆಕ್ಷನ್ IV ಲೈನ್ ಅಂತ ಹೇಳ್ತೀವಲ್ಲ, ಸೂಜಿಯನ್ನು ಹಾಕ್ಸ್ಕೊಂಡು ಅದರಲ್ಲಿ ಆ ಫ್ಯಾಕ್ಟರ್ 8 ಕೊಡ್ತೀವಿ, ಮನೆಗೆ ಹೋಗ್ಬೇಕು. ಪ್ರತಿ ವಾರ 2-3 ಸಲ ಬಂದು ಹೋಗ್ಬೇಕು ಆಸ್ಪತ್ರೆಗೆ. ಆದ್ರೆ ಈ ಒಂದು ಎಮಿಸಿಜುಮ್ಯಾಬ್ ಅನ್ನೋದು ಹೇಗಂದ್ರೆ ಇದು ಚರ್ಮದ ಕೆಳಗೆ ಕೊಡುವಂತ ಇಂಜೆಕ್ಷನ್, ಅಂದ್ರೆ ಯಾವುದೇ ಸೂಜಿ ಹಾಕೋ ಅವಶ್ಯಕತೆ ಇಲ್ಲ. ಅಂದ್ರೆ ಈಗ ಚರ್ಮದ ಕೆಳಗೆ ಅಂದ್ರೆ ಸಬ್ಕ್ಯೂಟೇನಿಯಸ್ ಅಂತ ಹೇಳ್ತೀವಿ ನಮ್ಮ ವೈದ್ಯಕೀಯ ಪರಿಭಾಷೆಯಲ್ಲಿ, ಆ ತರ ಕೊಡುವಂತ ಒಂದು ಇಂಜೆಕ್ಷನ್. ಮತ್ತೆ ಇದನ್ನ 3-4 ವಾರಕ್ಕೊಮ್ಮೆ ಕೊಟ್ಟರೆ ಸಾಕು. ಸೊ ಇದನ್ನ ಈಗ ತಂದೆ ತಾಯಿಗಳಿಗೆ ನಾವು ಇಂಜೆಕ್ಷನ್ ಕೊಡೋದು ಹೇಗೆ ಅಂತ ಒಂದು ಟ್ರೈನಿಂಗ್ ಕೊಟ್ಟರೆ ಅವರೇ ಮನೆಗೆ ಕೊಟ್ಕೋಬಹುದು. ಇದಕ್ಕೆ ಎಮಿಸಿಜುಮ್ಯಾಬ್ ಅನ್ನೋದು ಒಂದು ಹೊಸ ಒಂದು ರೀತಿ ರೆವಲ್ಯೂಷನರಿ ಔಷಧಿ ಅಂತ ಹೇಳ್ಬೋದು. ಇತ್ತೀಚೆಗೆ ಈಗ ಫೆಬ್ರವರಿಯಲ್ಲೇ ನಮ್ಮ ಕರ್ನಾಟಕ ಸರ್ಕಾರ ಕುಸುಮ ಸಂಜೀವಿನಿ ಅಂತ ಒಂದು ಪ್ರೋಗ್ರಾಮ್ ಅನ್ನು ಸ್ಟಾರ್ಟ್ ಮಾಡಿದೆ. ಸೊ ಅದರಲ್ಲಿ ಏನಂದ್ರೆ ನಮ್ಮ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ 36 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕರ್ನಾಟಕದ್ದು ಈ ಎಮಿಸಿಜುಮ್ಯಾಬ್ ಅನ್ನೋದನ್ನ ಉಚಿತವಾಗಿ ಕೊಡ್ತಿದ್ದಾರೆ ಎಲ್ಲ ಪೇಷಂಟ್ಸ್ಗೆ. ಸೊ ಈಗ ಈ ವರ್ಷ ಫೆಬ್ರವರಿಯಲ್ಲಿ ಶುರುವಾದಂತ ಒಂದು ಸರ್ಕಾರಿ ಕಾರ್ಯಕ್ರಮ ಅದು ನಮ್ಮ ಕರ್ನಾಟಕ ಸರ್ಕಾರ. ಜನರ ಪ್ರತಿಕ್ರಿಯೆ ಚೆನ್ನಾಗಿದೆ ಅಂತ ನಮಗೆ ಅನಿಸ್ತಿದೆ. ಯಾಕಂದ್ರೆ ಬಹಳಷ್ಟು ಆಸ್ಪತ್ರೆಗಳಲ್ಲಿ ಆಲ್ರೆಡಿ ಜನರು ಅದ್ರ ಬಗ್ಗೆ ಮಾಹಿತಿ ತಗೊಂಡು ಬರ್ತಿದ್ದಾರೆ ಇಂಜೆಕ್ಷನ್ ತಗೊಳ್ಳಿಕ್ಕೆ. ಆ ಇಂಜೆಕ್ಷನ್ ಬಹಳಷ್ಟು ಅಧ್ಯಯನ ಆಗಿದೆ ಈ ಎಮಿಸಿಜುಮ್ಯಾಬ್ ಅನ್ನೋ ಔಷಧಿ ಮೇಲೆ. ಆ ಔಷಧಿ ತಗೊಳ್ತಿರೋ ಮಕ್ಕಳಲ್ಲಿ ಅತ್ಯಂತ ಈ ರಕ್ತಸ್ರಾವ ಆಗುವಂತ ರಿಸ್ಕ್ ಅತ್ಯಂತ ಕಡಿಮೆ ಇದೆ. ಅಂದ್ರೆ ಈಗ ಅವರಿಗೆ ಪದೇ ಫ್ಯಾಕ್ಟರ್ ತಗೊಳ್ಳಿಕ್ಕೆ ಆಸ್ಪತ್ರೆ ಬರೋ ಅವಶ್ಯಕತೆ ಇಲ್ಲ. ಏನಾಗುತ್ತೆ, ಪದೇ ಆಸ್ಪತ್ರೆಗೆ ಬಂದಾಗ ಅವತ್ತು ಶಾಲೆಗೆ ಹೋಗ್ಲಿಕ್ಕೆ ಆಗಲ್ಲ ಮಕ್ಕಳಿಗೆ, ಶಾಲೆ ರಜೆ ಆಗುತ್ತೆ. ಪದೇ ಶಾಲೆ ವಾರಕ್ಕೆ 3-4 ಸಲ ತಗೋಬೇಕಂದ್ರೆ 3-4 ದಿನ ರಜೆನೇ ಆಗ್ಬೋದು ಮಕ್ಕಳಿಗೆ. ಆ ತರ ಸಮಸ್ಯೆಗಳಿಗೆಲ್ಲ ಇದೊಂದು ಪರಿಹಾರ. ಇದು ತಿಂಗಳಿಗೆ ಒಮ್ಮೆ ತಗೊಂಡ್ರೆ ಸಾಕು, ಆಲ್ಮೋಸ್ಟ್ 3-4 ವಾರಕ್ಕೊಮ್ಮೆ ತಗೊಂಡ್ರೆ ಸಾಕು. ಅದು
ಅಲ್ಲೇ ತಗೋಬಹುದು. ಈಗ ಟ್ರೈನಿಂಗ್ ಆದ್ರೆ ಪೇರೆಂಟ್ಸ್ಗಳಿಗೆ ಅದೊಂದು ಟ್ರೈನಿಂಗ್ ಸಿಕ್ಕರೆ ಹೇಗೆ ಇಂಜೆಕ್ಷನ್ ಕೊಡ್ಬೇಕಂತ ಅವ್ರು ಕಲ್ತ್ಕೊಂಡ್ರೆ ಮನೆಯಲ್ಲೇ ಕೊಡ್ಬೋದು. ಆ ಥರ ಸಮಸ್ಯೆಗಳಿಗೆ ಇದೊಂದು ಒಳ್ಳೆ ಪರಿಹಾರ. ಅಥವಾ ಯಾವ್ದಾದ್ರು ರಜೆ ದಿನ ಬಂದು ಆಸ್ಪತ್ರೆಯಲ್ಲಿ ತಗೊಂಡು ಹೋಗ್ಬೋದು. ಈ ತರ ಈ ಕುಸುಮ ಸಂಜೀವಿನಿ ಈ ಪ್ರೋಗ್ರಾಮಿಗೆ ಬರ್ತೀವಿ ಅಂದ್ರೆ ಗೌರ್ಮೆಂಟ್ ಆಸ್ಪತ್ರೆಯಿಂದ ಯಾವ್ದಾದ್ರು ಶನಿವಾರ ಮಧ್ಯಾಹ್ನ ಬಂದು ಇಂಜೆಕ್ಷನ್ ತಗೊಂಡು ಹೋಗ್ಬಿಡ್ಬೋದು. 1 ತಿಂಗಳ ನಂತರ ಮತ್ತೆ ಬಂದ್ರೆ ಆಯ್ತು. ಆ ಥರ. ಡಾಕ್ಟರ್ ಸರ್, ಬಹಳ ಮುಖ್ಯವಾಗಿ ಡೂಸ್ ಅಂಡ್ ಡೋನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾರಿಗೆ ಹಿಮೋಫಿಲಿಯಾ ಇರುತ್ತೆ ಆ ವ್ಯಕ್ತಿಗೆ ಏನ್ ಮಾಡಬೇಕು, ಏನ್ ಮಾಡಬಾರ್ದು ವಿತ್ ರೆಸ್ಪೆಕ್ಟ್. ಯಾಕೆಂದ್ರೆ ಅವರಿಗೆ ಯಾವ್ದಾದ್ರು ಡೂಸ್ ಅಂಡ್ ಡೋನ್ಸ್ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ತಮ್ಮ ಕಡೆಯಿಂದ ಮಾಹಿತಿ ಪಡೆಯೋಣ. ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ವಿಷಯ ವಿಶ್ವ ಕುಸುಮರೋಗ ದಿನ. ಬೆಳಗಾಂ ಕಮ್ಯುನಿಟಿನಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಬೆಳಗಾಂಗೆ ಉದ್ಧಾರಕ್ಕಾಗಿ ಕೆಲಸ ಮಾಡಿರಿ ಅಂತ ಹೇಳಿದ್ವಿ. ಮತ್ತು ಹರ್ ಘರ್ ಧ್ಯಾನ್, ಮನೆಯಲ್ಲೂ ಧ್ಯಾನ ಮಾಡೋದ್ರಿಂದ ಕ್ಲೇಶ ದೂರ ಆಗತ್ತೆ, ಎಲ್ಲರೂ ಸಂತೋಷವಾಗಿರ್ಬೋದು. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, ಕೇಳಿ ಕನಸು ನನಸದ ವೇಣು ಧ್ವನಿ, ವೇಣು ಧ್ವನಿ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केली का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. ಕೇಳಿ ಕನಸು ನನಸದ ವೇಣು ಧ್ವನಿ, ವೇಣು ಧ್ವನಿ. ವಿರಾಮದ ನಂತರ ತಮ್ಮೆಲ್ಲರಿಗೂ ಸ್ವಾಗತ. ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಹಿಮೋಫಿಲಿಯಾ ಡೇ, ವಿಶ್ವ ಕುಸುಮರೋಗ ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿ ಹಾಗೂ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯ ಅಸಿಸ್ಟೆಂಟ್ ಪ್ರೊಫೆಸರ್ ಮೆಡಿಕಲ್ ಆಂಕಾಲಜಿ ಡಾಕ್ಟರ್ ನಿರಂಜನ್ ಹೆಗ್ಡೆ ಅವರು. ಡಾಕ್ಟರ್ ಸರ್, ಬ್ರೇಕ್ನ ಮುಂಚೆ ಡೂಸ್ ಅಂಡ್ ಡೋನ್ಸ್ ಬಗ್ಗೆ ಕೇಳಿದೆ, ಅದ್ರ ಬಗ್ಗೆ ಸ್ವಲ್ಪ. ಸೊ ಹಿಮೋಫಿಲಿಯಾದಲ್ಲಿ ಹೇಳಿದಾಗೆ ರಕ್ತಸ್ರಾವ ಆಗುವಂಥದ್ದೇ ಮುಖ್ಯ ಸಮಸ್ಯೆ. ಅಂದರೆ ಸಣ್ಣ ಪುಟ್ಟ ಪೆಟ್ಟಾದರೂ ರಕ್ತಸ್ರಾವ ಬಹಳ ಆಗ್ಬೋದು. ಡೂಸ್ ಆ್ಯಂಡ್ ಡೋಂಟ್ಸ್ ಅಂದರೆ ಆ್ಯಕ್ಚುಲಿ ಏನು ಮಾಡಬೇಕು, ಏನು ಮಾಡಬಾರ್ದು. ಸೊ ಏನು ಮಾಡಬೇಕು, ಒಂದು ವ್ಯವಸ್ಥಿತವಾಗಿ ಯಾವಾಗ ಅವಶ್ಯಕತೆ ಇದೆ ಆವಾಗ ಟ್ರೀಟ್ಮೆಂಟ್ ತಗೋತಿರಬೇಕು, ಆ ಫ್ಯಾಕ್ಟರ್ ರಿಪ್ಲೇಸ್ಮೆಂಟನ್ನು ತಗೋತಿರಬೇಕು. ಏನು ಮಾಡಬಾರ್ದು, ಆ್ಯಕ್ಚುಲಿ ಈ ಹಿಮೋಫಿಲಿಯಾ ಪ್ರೋಗ್ರಾಮ್ಗಳ ಮುಖ್ಯ ಉದ್ದೇಶ ಅಂದರೆ ಈ ಏನು ಮಾಡಬಾರ್ದು ಅನ್ನುವಂಥ ಒಂದು ಏನು ಫ್ಯಾಕ್ಟರ್ಗಳಿದ್ವಲ್ಲ, ಏನೇನು ವಿಷಯಗಳಿದೆಯಲ್ಲ ಅವನ್ನೆಲ್ಲ ತೆಗಿಬೇಕು ಅನ್ನೋದೇ ನಮ್ಮ ಉದ್ದೇಶ. ಯಾಕಂದರೆ ಈ ಥರ ಹಿಮೋಫಿಲಿಯಾ ಇರುವಂಥ ಮಕ್ಕಳು ಸಹ ಒಂದು ಸಹಜ ಜೀವನ ಶೈಲಿಯನ್ನು ನಡೆಸಬೇಕು ಅನ್ನೋದೇ ನಮ್ಮ ಉದ್ದೇಶ. ಸೊ ಸಹಜ ಜೀವನ ಶೈಲಿ ನಡೆಸಬೇಕು ಅಂದರೆ ಈ ಏನೇನು ಮಾಡಬಾರ್ದು ಅನ್ನೋದನ್ನೆಲ್ಲ ನಾವು 1 by 1 ಡಿಲೀಟ್ ಮಾಡ್ತಾ ಹೋಗಬೇಕು. ಸೊ ಡಿಲೀಟ್ ಇನ್ ದ ಸೆನ್ಸ್ ಅಂದರೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಈಗ ಡೋಂಟ್ಸ್ ಅನ್ನೋದು ಒಂದು ರೀತಿ ಜೀವನ ಶೈಲಿಯಲ್ಲಿ ರಿಸ್ಟ್ರಿಕ್ಷನ್ ಇದ್ದಂಗೆ. ಏನೇನು ಮಾಡಬಾರ್ದು ಅಂತೀವಿ ನಾವು, ಜಾಸ್ತಿ ಮಕ್ಕಳು ಆಟ ಆಡಬಾರ್ದು. ಅಂದರೆ ಆಟ ಆಡಿ ಬಿದ್ದರೆ ಮತ್ತೆ ರಕ್ತಸ್ರಾವ ಆಗೋ ಚಾನ್ಸ್ ಇರುತ್ತೆ. ಕೆಲವೊಂದು ಪರ್ಟಿಕ್ಯುಲರ್ಲಿ ಕೆಲವೊಂದು ಆಟಗಳು, ಈಗ ಕಬಡ್ಡಿ, ಖೋಖೋ, ರಗ್ಬಿ, ಈಗ ನಮ್ಮ ದೇಶದಲ್ಲಿ ರಗ್ಬಿ ಅಷ್ಟು ಕಾಮನ್ ಅಲ್ಲ, ಈ ಥರ ಗೇಮ್ಗಳು, ಇಲ್ಲ ಯಾವುದರಲ್ಲಿ ಭಾಳ ಫುಟ್ಬಾಲ್, ಈ ಥರ ಗೇಮ್ಗಳು ಆಡಿದಾಗ ಪೆಟ್ಟಾಗಿ ರಕ್ತಸ್ರಾವ ಆಗುವಂಥ ಚಾನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಈ ಥರದನ್ನ ಆಡಬಾರ್ದು ಅಂತ ನಾವು ಮಕ್ಕಳಿಗೆ ಹೇಳಬೇಕಾಗತ್ತೆ. ಪಾಪ ಮಕ್ಕಳು ಅದನ್ನ ಒಂದು ಕಳ್ಕೊತಿದ್ದಾರೆ, ಒಂದು ಬಾಲ್ಯವನ್ನ. ಸೊ ಈ ಥರ ಒಂದು ಏನೇನು ಮಾಡಬಾರ್ದು ಅಂತ ಹೇಳ್ತೀವಲ್ಲ ನಾವು, ಅದು ಹೋಗಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ಈ ಒಂದು ಹಿಮೋಫಿಲಿಯಾ ಪ್ರೋಗ್ರಾಮ್ಗಳಿಂದ. ಸೊ ಈಗ ಅವರಿಗೆ ರೆಗ್ಯುಲರ್ ಆಗಿ ನಾವು ಫ್ಯಾಕ್ಟರ್ಗಳನ್ನು ಕೊಡ್ತಾ ಇದ್ರೆ ಅವರ ಲೆವೆಲ್ ಒಂದು ಅಡಕ್ವೇಟ್ ಲೆವೆಲ್ಗೆ ಬಂದಿರುತ್ತೆ, ಅವ್ರು ತಮ್ಮ ಸಹಜವಾದ ಜೀವನ ಶೈಲಿಯನ್ನು ನಡೆಸ್ಕೊಂಡು ಹೋಗ್ಬೋದು. ಇದು ಮಕ್ಕಳು ಏನೇನು ಮಾಡಬಾರ್ದು ಅಂತ. ಇದು ಬಿಟ್ಟು ಬೇರೆ ಏನೇನು ಮಾಡಬಾರ್ದು, ನಾವು ಒಂದು ಕೆಲವೊಂದು ಪರ್ಟಿಕ್ಯುಲರ್ ಮೆಡಿಸಿನ್ಗಳಿರುತ್ತೆ. ನಾವು ಈಗ ಆಸ್ಪ್ರಿನ್ ತರದ ಮೆಡಿಸಿನ್ಗಳು, ಆ ಥರ ಮೆಡಿಸಿನ್ಗಳಲ್ಲಿ ಏನಾಗುತ್ತೆ, ಆ ಮೆಡಿಸಿನ್ಗಳು ಕೊಟ್ಟಾಗ ಪ್ಲೇಟ್ಲೆಟ್ ಏನೇನು ಕೆಲಸ ಇರುತ್ತೆ ಸ್ವಲ್ಪ ಕಡಿಮೆ ಆಗ್ಬೋದು. ಸೊ ಆ ಥರ ಮೆಡಿಸಿನ್ಗಳನ್ನ ಇಂಥ ಮಕ್ಕಳಲ್ಲಿ ಅವಾಯ್ಡ್ ಮಾಡಬೇಕು. ಮತ್ತು ಮಸ್ಕ್ಯುಲರ್ ಇಂಜೆಕ್ಷನ್ಸ್ ಅಂತ ಹೇಳ್ತೀವಿ, ಅಂದರೆ ಕೆಲವೊಂದು ಇಂಜೆಕ್ಷನ್ಗಳನ್ನ, ಈಗ ಲಸಿಕೆಗಳಿರ್ತಾವಲ್ಲ, ವ್ಯಾಕ್ಸಿನ್ಸ್ಗಳು, ಇವನ್ನ ನಾವು ಸೀದಾ ನಮ್ಮ ಮಸಲ್ ಒಳಗಡೆ, ಮಾಂಸಖಂಡದ ಒಳಗಡೆ ಇಂಜೆಕ್ಷನ್ ಕೊಡ್ತೀವಿ ನಾವು. ಸೊ ಆ ಥರ ನಾರ್ಮಲ್ ಮಕ್ಕಳಿಗೆ, ಬಾಕಿ ಸಹಜ ಮಕ್ಕಳಿಗೆ ಕೊಟ್ಟರೆ ಏನಾಗಲ್ಲ. ಆದರೆ ಇಂಥ ಹಿಮೋಫಿಲಿಯಾದಲ್ಲಿ ಮಕ್ಕಳಿಗೆ ಯಾರಿಗೆ ಫ್ಯಾಕ್ಟರ್ಗಳನ್ನ ರೆಗ್ಯುಲರ್ ನಾವು ಕೊಡ್ತಾ ಇಲ್ಲ ಅಂಥ ಮಕ್ಕಳಿಗೆ ಈ ಥರ ಇಂಜೆಕ್ಷನ್ ಕೊಟ್ಟರೆ ಅಲ್ಲೇ ರಕ್ತಸ್ರಾವ ಬಹಳ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಆ ಥರ ಸಂದರ್ಭಗಳಲ್ಲಿ ಏನು ಮಾಡಬೇಕು, ಸಣ್ಣ ಸೂಜಿಗಳನ್ನು ಉಪಯೋಗಿಸಬೇಕು. ಮತ್ತೆ ಆ ಜಾಗದಲ್ಲಿ ಸ್ವಲ್ಪ ಒತ್ತಡವನ್ನು ಹಾಕಬೇಕು, ಒಂದು 5 ನಿಮಿಷ ಒತ್ತಡ ವ್ಯಾಕ್ಸಿನೇಷನ್ ಅನ್ನು ಕೊಟ್ಟ ಮೇಲೆ. ಸೊ ಈ ಥರ ಒಂದು ಕೆಲವೊಂದು ರಿಸ್ಟ್ರಿಕ್ಷನ್ಗಳಿರುತ್ತೆ. ಮತ್ತೆ ಈಗ ಯಾವುದಾದ್ರೂ ಒಂದು ಆಪರೇಷನ್ ಮಾಡಬೇಕು ಮಕ್ಕಳಿಗೆ, ಬೇರೆ ಏನೋ ಕಾರಣಕ್ಕೆ ಆಪರೇಷನ್ ಮಾಡಬೇಕಂದ್ರೆ ಮುಂಚಿತವಾಗಿ ಡಾಕ್ಟರ್ಗಳಿಗೆ ಇನ್ಫಾರ್ಮೇಷನ್, ಮಾಹಿತಿಗಳನ್ನ ಕೊಡಬೇಕು ಪೇರೆಂಟ್ಸ್, ಈ ಥರ ನಮ್ಮ ಮಗುವಿಗೆ ಹಿಮೋಫಿಲಿಯಾ ಕಾಯಿಲೆ ಇದೆ ಅಂತ. ಆಗ ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಆಪರೇಷನ್ ಮಾಡುವಂಥ ಸರ್ಜನ್ಸ್ಗಳು ಮಾಡ್ಕೋತಾರೆ. ಸೊ ಇವೇ ಮುಖ್ಯವಾದ ಅಂಶಗಳು, ಅಂದರೆ ಏನು ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಹೇಳ್ಬೋದು. ಫ್ಯಾಂಟಾಸ್ಟಿಕ್ ಡಾಕ್ಟರ್ ಸರ್. ಅಂತಹ ಸಂದರ್ಭದಲ್ಲಿ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿಯನ್ನು ನೀವು ಕೊಟ್ಟರಿ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
ಸೊ ಕೊನೆಯದಾಗಿ ಅಂದರೆ ಹಿಮೋಫಿಲಿಯಾ ಒಂದು ಗುಣಪಡಿಸಬಹುದಂತ ಒಂದು ಕಾಯಿಲೆ. ಗುಣಪಡಿಸಬಹುದು ಅಂದರೆ ನಾವು ರೆಗ್ಯುಲರ್ ಆಗಿ ಈ ಥರ ಫ್ಯಾಕ್ಟರ್ಗಳನ್ನು ಕೊಡ್ತಾ ಇದ್ರೆ ಈ ಕಾಯಿಲೆ ಇರುವಂಥ ಮಕ್ಕಳು ಸಹಜವಾಗಿ ತಮ್ಮ ಜೀವನ ಶೈಲಿಯನ್ನು ನಡೆಸಬಹುದು. ಸೊ ನಮ್ಮ KLE ಆಸ್ಪತ್ರೆಯಲ್ಲಿ KLE ಕ್ಯಾನ್ಸರ್ ವಿಭಾಗ ಮತ್ತು ರಕ್ತ ವಿಭಾಗದಲ್ಲಿ ನಾವು ಇಂಥ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಎಲ್ಲ ವ್ಯವಸ್ಥಿತ ಸಿದ್ಧತೆಗಳನ್ನು ನಡೆಸ್ಕೊಂಡಿದ್ದೇವೆ. ಅಂದರೆ ನಮ್ಮಲ್ಲಿ ಆ ಪರಿಣಿತಿ ಇದೆ, ತಜ್ಞರಿದ್ದಾರೆ, ನಾವು ಇಂಥ ಮಕ್ಕಳನ್ನು ತುಂಬ ನೋಡಿದ್ದೇವೆ. ಇಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಒಂದು ಫ್ಯಾಕ್ಟರ್ಗಳನ್ನು ಕೊಡಬೇಕು, ಮತ್ತು ಫ್ಯಾಕ್ಟರ್ ಕೊಟ್ಟರು ಬ್ಲೀಡಿಂಗ್ ಕಡಿಮೆ ಆಗಿಲ್ಲ ಅಂದರೆ ನಂತರ ಏನು ಮಾಡಬೇಕು, ಇಂಥ ಸಂದರ್ಭಗಳಲ್ಲಿ ಹೇಗೆ ನಾವು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನು ನಮ್ಮಲ್ಲಿ ಪರಿಣಿತಿ ಇದೆ ಮತ್ತು ತಜ್ಞರು ಇದ್ದಾರೆ. ಮತ್ತು ಅದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಗಳು ನಮ್ಮ KLE ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಅವೈಲೇಬಲ್ ಇದೆ. ಮತ್ತು ಮತ್ತೊಂದು ಸಮಸ್ಯೆ ನಾನು ಏನು ಹೇಳಿದ್ದೆ ಅಂದರೆ ಕೀಲುಗಳಲ್ಲಿ ಪದೇ ಪದೇ ರಕ್ತಸ್ರಾವ ಆಗ್ಬೋದು. ಹೀಗೆ ಕೀಲುಗಳಲ್ಲಿ ಪದೇ ಪದೇ ರಕ್ತಸ್ರಾವ ಆದಾಗ ಏನಾಗುತ್ತೆ, ಕೀಲುಗಳಲ್ಲಿ ಒಂದು ರಾಸಾಯನಿಕ ಈ ರಕ್ತದಿಂದ ಏನಾಗುತ್ತೆ, ರಕ್ತದಲ್ಲಿರೋ ಬಿಳಿ ರಕ್ತ ಕಣಗಳಿಂದ ಒಂದು ರಿಯಾಕ್ಷನ್ ಚಾಲುವಾಗಿ ಅದು ಅಲ್ಲೇ ಆ ಕೀಲುಗಳೆಲ್ಲ ಕಲ್ಲು ರೀತಿ ಗಟ್ಟಿಯಾಗುವಂಥ ಸಾಧ್ಯತೆಗಳಿರುತ್ತೆ. ಅಂದರೆ ಆ ಕೀಲುಗಳೆಲ್ಲ ಡ್ಯಾಮೇಜ್ ಆಗಿ ಅದೊಂದು ರೀತಿ ಗಟ್ಟಿಯಾದ ಕಲ್ಲು ರೀತಿ ಆಗ್ಬಿಡುತ್ತೆ ಕೀಲುಗಳು. ಅಂದರೆ ನಮ್ಮ ಕೀಲುಗಳು ಹೇಗೆ ಮೂವ್ಮೆಂಟ್ ಆಗಬೇಕು ಸಹಜವಾಗಿ ಆ ಥರ ಆಗಲ್ಲ, ಒಂದು ರೀತಿ ಸ್ಟಿಫ್ ಆಗಿಬಿಡುತ್ತೆ ಜಾಯಿಂಟ್ಗಳು. ಸೊ ಈ ಥರ ಆಗೋದಂತೆ ನಾವು ತಡಿಲಿಕ್ಕೆ ತುಂಬ ಹಲವಾರು ವ್ಯಾಯಾಮಗಳಿವೆ, ಎಕ್ಸಸೈಸ್ಗಳಿವೆ, ಫಿಸಿಯೋಥೆರಪಿ ಅಂತ ಹೇಳ್ತೀವಿ. ಸೊ ಇಂಥ ಫಿಸಿಯೋಥೆರಪಿ ಒಂದು ಡಿಪಾರ್ಟ್ಮೆಂಟ್ ನಮ್ಮ KLE ಆಸ್ಪತ್ರೆಯಲ್ಲಿ ಇದೆ. ಮತ್ತು ಅದರಲ್ಲೂ ಈ ಥರ ಮಕ್ಕಳಿಗೆ ಯಾವ ಥರದ ಎಕ್ಸಸೈಸ್ ಮಾಡಿಸ್ಬೇಕು, ಯಾವ ಥರ ಫಿಸಿಯೋಥೆರಪಿ ಕೊಡಬೇಕು ಅನ್ನುವಂಥ ಪರಿಣಿತಿಯನ್ನು ಪಡೆದಂಥ ವೈದ್ಯರಿದ್ದಾರೆ. ಮತ್ತೊಂದು ವಿಷಯ ಏನಂದರೆ, ಈಗ ಈ ಥರ ಒಂದು ಫ್ಯಾಮಿಲಿಯಲ್ಲಿ ಆಲ್ರೆಡಿ ಒಬ್ಬ ಯಾವುದೋ ಒಂದು ಮಗುವಿಗೆ ಹಿಮೋಫಿಲಿಯಾ ಕಾಯಿಲೆ ಇದ್ದರೆ ಮತ್ತು ಪೇರೆಂಟ್ಸ್ ಇನ್ನೊಂದು ಮಗುವನ್ನು ಮಾಡ್ಕೋಬೇಕಂತ ಒಂದು ಪ್ಲ್ಯಾನಲ್ಲಿ ಇದ್ದರೆ, ಸೊ ಅಂಥ ಸಮಯದಲ್ಲಿ ಈಗ ಮತ್ತೊಮ್ಮೆ ನೆಕ್ಸ್ಟ್ ಹುಟ್ಟುವಂಥ ಮಗುವಿಗೂ ಹಿಮೋಫಿಲಿಯಾ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಮಗು ಗರ್ಭದಲ್ಲೇ ಇದ್ದಾಗ ಆ ಮಗುವಿಗೆ ಹಿಮೋಫಿಲಿಯಾ ಇದೆಯಾ ಇಲ್ವಾ ಅಂತ ಆ ರೀತಿ ಟೆಸ್ಟನ್ನು, ಆ ರೀತಿ ಪರೀಕ್ಷೆಗಳನ್ನು ನಾವು ಮಾಡ್ಬೋದು. ಅಂದರೆ ಈಗ 2-3 ತಿಂಗಳು ಗರ್ಭವತಿ ಇದ್ದಾಗ ತಾಯಿ ಅವರು ನಮ್ಮ ಆಸ್ಪತ್ರೆಗೆ ಬಂದರೆ ನಮ್ಮಲ್ಲಿ ಆ ಫೆಸಿಲಿಟಿ ಇದೆ. ಒಂದು ಸಣ್ಣ ಹೊಟ್ಟೆಯಿಂದ ಒಂದು ಸಣ್ಣ ದ್ರವವನ್ನು ತೆಗೆದು ಆ ದ್ರವದಲ್ಲಿ ನಾವು ಜೆನೆಟಿಕ್ ಟೆಸ್ಟನ್ನು ಮಾಡಿ ನೋಡ್ಬೋದು. ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಮಗುವಿಗೆ ಹಿಮೋಫಿಲಿಯಾ ಕಾಯಿಲೆ ಇದೆಯಾ ಇಲ್ವಾ ಅಂತ. ಹಿಮೋಫಿಲಿಯಾ ಕಾಯಿಲೆ ಅಕಸ್ಮಾತ್ ಬಂದಿತ್ತು ಅಂದರೆ ನಾವು ಆ ಪ್ರೆಗ್ನೆನ್ಸಿಯನ್ನು ಮುಂದುವರಿಸಬೇಕಾ ಅಥವಾ ಅಲ್ಲಿಗೆ ಟರ್ಮಿನೇಟ್ ಮಾಡ್ಬೋದಾ ಅಂತಲೂ ನಾವು ಪೇರೆಂಟ್ಸ್ಗಳ ಜೊತೆ ಡಿಸ್ಕಸ್ ಮಾಡಿ ಆ ಒಂದು ಪ್ಲಾನನ್ನು ಮಾಡ್ಬೋದು. ಇದರಿಂದ ಏನಾಗುತ್ತೆ, ಪದೇ ಪದೇ ಹಿಮೋಫಿಲಿಯಾ ಮಕ್ಕಳೇ ಹುಟ್ಟುವಂಥ ಒಂದು ಸಮಸ್ಯೆ ಕಡಿಮೆ ಆಗುತ್ತೆ. ಅದೊಂದು ರೀತಿ ಫೈನಾನ್ಷಿಯಲ್ ಬರ್ಡನ್ನು ಹೋದು ಪೇರೆಂಟ್ಸ್ಗೆ ಮತ್ತು ಮಾನಸಿಕವಾಗಿ ತುಂಬ ಒತ್ತಡ. ಈಗ ಒಂದು ಮಗು ಹಿಮೋಫಿಲಿಯಾ ಆಯಿತು, ಮತ್ತೊಂದು 2ನೇ ಮಗು ಅದು ಹಿಮೋಫಿಲಿಯಾ ಆಯಿತು ಅಂದರೆ ತುಂಬ ಒತ್ತಡ ಆಗುತ್ತೆ. ಈ ಥರ ಒಂದು ಪ್ರೀನೆಟಲ್ ಡಯಾಗ್ನೋಸಿಸ್ ಅಂತಾರೆ, ಈ ಥರ ವ್ಯವಸ್ಥೆಯನ್ನು ನಮ್ಮ ಆಸ್ಪತ್ರೆಯಲ್ಲಿ ಇದೆ. ಅದನ್ನು ಈಗ ಆಲ್ರೆಡಿ ಹಿಮೋಫಿಲಿಯಾ ಮಕ್ಕಳಿರುವಂಥ ಪೇರೆಂಟ್ಸ್ಗಳು ನಮ್ಮ ಕಡೆ ಬಂದು ಆ ವ್ಯವಸ್ಥೆಯನ್ನು, ಅದರ ಸೌಲಭ್ಯವನ್ನು ಪಡ್ಕೊಳ್ಬಹುದು. ಸೊ ಹೇಳೋದಿಷ್ಟೇ, ಎಲ್ಲ ಕಡೆ ನಮ್ಮ ಈ ಹಿಮೋಫಿಲಿಯಾ ಕಾಯಿಲೆಗೆ ಅವಶ್ಯಕತೆ ಇರುವಂಥ ಟ್ರೀಟ್ಮೆಂಟ್ಗಳು ಲಭ್ಯ ಇದೆ. ದಯವಿಟ್ಟು ಆ ಥರ ರಕ್ತಸ್ರಾವ ಇರುವಂಥ ಪೇಷಂಟ್ಗಳು ಬಂದು ಅದಕ್ಕೆ ತಕ್ಕನಾದಂಥ ಟೆಸ್ಟ್ ಮಾಡಿಸ್ಕೊಂಡು ಅದನ್ನು ಕಂಡುಹಿಡಿದು ಅದಕ್ಕೆ ಸರಿಯಾದ ಟ್ರೀಟ್ಮೆಂಟನ್ನು ಪಡೆಯಬೇಕು ಮತ್ತು ಈ ಒಂದು ಸೌಲಭ್ಯವನ್ನು ಉಪಯೋಗಿಸ್ಕೊಳ್ಬೇಕು. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ವಿಷಯ ವರ್ಲ್ಡ್ ಹಿಮೋಫಿಲಿಯಾ ಡೇ. ಈ ಒಂದು ದಿನದ ಕುರಿತು ವಿವರವಾದ ಮಾಹಿತಿ ಕೊಟ್ಟ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿ ಹಾಗೂ KLE ಕ್ಯಾನ್ಸರ್ ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ನಿರಂಜನ್ ಹೆಗ್ಡೆ, ಅಸಿಸ್ಟೆಂಟ್ ಪ್ರೊಫೆಸರ್ ಮೆಡಿಕಲ್ ಆಂಕಾಲಜಿ. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ. ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, KLE का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312473777. KLE ಕನಸು ನನ್ನ ಸದಾ